श्रीनिवासेति श्रेष्ठतया पात्रं गुणान्वितः कौशिकोऽनन्तरङ्गार्यश्चिरं विजेतां भुवि यस्तात्मीयभरं वरप्रदगुरौ वैराग्यभाग्यो रथो वेदान्तामृतसारमन्तमनघात् श्रीश्रीनिवासात् गुरोः श्रीशैलान्वयकौस्तुभस्य तनयं श्रेयोनिधेः श्रीनिधेः वन्दे साधुकटाक्षकेलिनिलयं श्रीकृष्णसद्देशिकं श्रीवासरङ्गपरकालमुनित्रयाप्तलक्ष्मात्मरक्षणेति त्वयुगागमान्तम् आचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः नारायणाख्येतिराजपदाब्जभृङ्गः श्रीवासयोगिगुरुणार्पितभारमीशे भक्त्यादिपूर्णवरदारकृपात्तचिह्नं श्रीश्रीनिवासमुनिवर्यमहं प्रपद्ये श्रीनारायणयोगीन्द्रवरदारकृपाश्रयं रङ्गेशपादविनतं श्रीनिवासमुनिं भजे श्रीमान् वेङ्कटनाथार्य कवितार्क्य केसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मं व्यामोहतस्तरितराणि तनाय मेने अस्मद्गुरोर्भगवतोऽस्य देकसिन्धो रामानुजस्य चरणौ शरणं प्रपद्ये विगाहे आमुनं तीर्थं साधुवृन्दावने स्थितं निरस्तजिह्मगस्पर्शे त्रिकृष्णकृतादरः नाथेन मुनिनाथेन भवेयं नाथवानहं यस्य नैगमिकं तत्त्वं हस्तामलकतां गतम् यस्य सारस्वतस्रोतोकुलामोदवासितं श्रुतीनां श्रमायालं शठारिं तमुपास्महे वन्दे वैकुण्ठसेनान्यं देवं सूत्रवती सखं यद्वेत्रशिखरस्पन्दे विश्वमेतद्व्यवस्थितं सहधर्मचरीं शौरेः सम्मन्त्रितजगद्धिताम् अनुग्रहमयीं वन्दे नित्यमज्ञातनिग्रहां कमप्याद्यं गुरुं वन्दे कमलागृहमेधिनं प्रवक्ता छन्दसां वक्ता पञ्चरात्रस्य स्वयं वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं पार्थाय प्रतिबोधितां भगवता नारायणेन स्वयं व्यासेन घृतितां पुराणमुनिना मध्ये महाभारतम् अद्वैतामृतवर्षिणीं भगवतीमष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणीं यत्पदाम्भोरुहध्यानविध्वस्ता शेषकल्मषः वस्तुतामुपयातोऽहं यामुनेयं नमामि तम् इति परिवृढो यद्गीतानामदर्शेदञ्जसा निगमपरिषन्नेदीयांसं निरामयमाशयं जननपदवीयातायातश्रमापहरां धियं जनेतु समे देवः श्रीमान् धनञ्जयसारथी सन्तः चित्ततमः प्रमथिनीमिमां भजन्तु भगवद्गीता भाष्यतात्पर्यचन्द्रिकाम् क्षेत्रज्ञं चापि मां विद्धि सर्वक्षेत्रेषु भारत क्षेत्रक्षेत्रज्ञयोः ज्ञानं यत्तज्ञानं ಮತಂ ಮಮ ಅಂತ ಹೇಳಿ ಈ ಜ್ಞಾನವೇ ಅತ್ಯುತ್ತಮವಾದದ್ದು, ಬಹಳ ಉಪಾದೇಯವಾದಂತಹ ಜ್ಞಾನವು ಅಂತ ಹೇಳಿ ಕ್ಷೇತ್ರಜ್ಞ ಮತ್ತು ಪರಮೇಶ್ವರರ ವೈಲಕ್ಷಣ್ಯ ಜ್ಞಾನವನ್ನು ಇಲ್ಲಿ ಸ್ವರೂಪ ಸ್ವಭಾವಗಳನ್ನು ಹೇಳುವಾಗ ಮುಖ್ಯವಾಗಿ ಜಗತ್ಕಾರಣತ್ವ ಮತ್ತು ಸಕಲ ಗುಣಾಕರತ್ವ, ಹೇಯ ಗುಣಗಳ ಸಂಬಂಧವಿಲ್ಲದೆ ಇರೋದು, ಮತ್ತು ಈ ರೀತಿಯಾಗಿ ಅನೇಕ ವಿಧವಾದ ಶ್ರುತಿಗಳು, ಸ್ವರೂಪವನ್ನೇ ಹೇಳುವ ಕೆಲವು ಶ್ರುತಿಗಳು, ಹಾಗೆಯೇ ಅವನ ಆಶ್ಚರ್ಯ ಶಕ್ತಿಗಳನ್ನು ಹೇಳುವಂತಹ ಶ್ರುತಿಗಳು, ಇದೆಲ್ಲವನ್ನು ಕೂಡ ಸಮನ್ವಿತವಾಗಿ ಶರೀರಾತ್ಮಭಾವದಿಂದ ಮತ್ತು ಸಾಮಾನ್ಯ ವಿಶೇಷ ನ್ಯಾಯ, ಉತ್ಸರ್ಗಾಪವಾದ ನ್ಯಾಯ ಮೊದಲಾದ ನ್ಯಾಯಗಳಿಂದ ವ್ಯಾಖ್ಯಾನವನ್ನು ಮಾಡಿ ಸ್ಥಾಪನೆ ಮಾಡುವುದು. ಅದಾದ ಮೇಲೆ ಈಗ ಪರಮಾತ್ಮನ ಹಾಗೆ ಉಪಾದಾನ ಕಾರಣತ್ವವನ್ನು ಬಹಳ ಪ್ರಧಾನವಾದ ಒಂದು ಅಂಶ. ಅದಾದ ಮೇಲೆ ಕೆಲವು ನಾನಾತ್ವ ನಿಷೇಧ ಮಾಡುವಂತೆ ಇರುವಂತಹ ಶ್ರುತಿಗಳಿದೆ. ನಾನಾತ್ವವನ್ನು ನಿಷೇಧ ಮಾಡುತ್ತೆ. ಆ ನಾನಾತ್ವದ ನಿಷೇಧವು ಯಾವ ರೀತಿಯ ಯಾವುದನ್ನು ವಿಷಯವಾಗಿ ಹೊಂದಿದೆ,
ಅಂತ ಹೇಳಿ ಅದನ್ನು ಈಗ ವಿಚಾರ ಮಾಡ್ತಾರೆ. ನಾನಾತ್ವ ಅಂದರೆ ಸಾಮಾನ್ಯವಾಗಿ ಆರಂಭದಲ್ಲಿಯೇ, ಗೀತಾಶಾಸ್ತ್ರದ ಆರಂಭದಲ್ಲಿಯೇ ಹೇಳುವಾಗ ಎಲ್ಲರೂ ಕೂಡ ಜೀವರ ನಾನಾತ್ವವೇ ಆರಂಭದಲ್ಲಿ ಹೇಳಿದ್ದು ಕೃಷ್ಣ ಪರಮಾತ್ಮನು. ಆದ್ದರಿಂದ ಆರಂಭದಲ್ಲಿಯೇ ಜೀವನಾನಾತ್ವವನ್ನು ಹೇಳಿ ಉದ್ದಕ್ಕೂ ಕೂಡ ಜೀವ ಪರಮಾತ್ಮರ ಭೇದ, ಜೀವಾತ್ಮರುಗಳ ನಾನಾತ್ವ ಇದೆಲ್ಲವನ್ನು ಹೇಳ್ತಿರೋದ್ರಿಂದ ನಾನಾತ್ವವು ಇಲ್ಲಿ ಪ್ರಪಂಚದಲ್ಲಿ ಕಾಣುವ ನಾನಾತ್ವವು ಸತ್ಯಭೂತವಾದದ್ದು. ಆದ್ದರಿಂದ ಈ ನಾನಾತ್ವ ನಿಷೇಧ ಯಾವ ರೀತಿಯ, ಯಾವುದನ್ನು ನಿಷೇಧ ಮಾಡುತ್ತೆ ಅದನ್ನು ಈಗ ವಿಚಾರ ಮಾಡ್ತಾರೆ ಭಾಷಿಕಾರರು. ಸತ್ಯಂ ಜ್ಞಾನಂ ಅಂತ ಆರಂಭಿಸಿ ಇಲ್ಲಿಂದ ಸತ್ಯಂ ಜ್ಞಾನಂ ಇತ್ಯಾದಿಕಾಶ್ಚ ಜ್ಞಾನೈಕ ನಿರೂಪಣೀಯತೆಯ ಸ್ವಪ್ರಕಾಶತೆಯ ಚ ಜ್ಞಾನಸ್ವರೂಪತಾಂ. ಜ್ಞಾನಸ್ವರೂಪವು ಪರಮಾತ್ಮನು ಜ್ಞಾನೈಕ ನಿರೂಪಣೀಯನಾದವನು, ಸ್ವಯಂ ಪ್ರಕಾಶವುಳ್ಳವನು. ಆದ್ದರಿಂದ ಜ್ಞಾತೃತ್ವವೂ ಇದೆ, ಸ್ವಯಂ ಪ್ರಕಾಶತ್ವವೂ ಇದೆ. ಎರಡೂ ಉಳ್ಳಂತಹ ಪರಮಾತ್ಮನನ್ನು ಸತ್ಯಂ ಜ್ಞಾನಂ ಮೊದಲಾದ ಶ್ರುತಿಗಳು ಹೇಳಿ ಸೋಕಾಮಯತ ಬಹುಸ್ಯಾಂ ಪ್ರಜಾಯೇಯ ತದೈಕ್ಷತ ಬಹುಸ್ಯಾಂ ತನ್ನಾಮರೂಪಾಭ್ಯಾಮೇವ ವ್ಯಾಕ್ರಿಯತ ಇತಿ ಬ್ರಹ್ಮೈವ ಸ್ವಸಂಕಲ್ಪಾತ್ ವಿಚಿತ್ರ ಸ್ಥಿರ ತ್ರಸರೂಪತೆಯ. ಇಲ್ಲಿ ಚಿತ್ರ ವಿಚಿತ್ರವಾದ ಸ್ಥಾವರ ಜಂಗಮ ರೂಪದಲ್ಲಿ ಇರುವಂತಹ ಸ್ಥಿರ, ತ್ರಸ ಅಂದರೆ ಸ್ಥಾವರ ಜಂಗಮ, ಸ್ಥಾವರ ಜಂಗಮಾತ್ಮಕವಾದ ಈ ಪ್ರಪಂಚದ ರೂಪದಿಂದ ನಾನಾ ಪ್ರಕಾರಂ ಅವಸ್ಥಿತಂ, ಅನೇಕ ಪ್ರಕಾರವಾಗಿ ಬ್ರಹ್ಮವೇ ಇರುವುದು ಅಂತ ಹೇಳಿ ತತ್ ಪ್ರತ್ಯನೀಕ, ಅದಕ್ಕೆ ವಿರುದ್ಧವಾದ ಅಬ್ರಹ್ಮಾತ್ಮಕ ವಸ್ತು ನಾನಾತ್ವಂ, ಬ್ರಹ್ಮಾತ್ಮಕವಲ್ಲದ ವಸ್ತುಗಳ ನಾನಾತ್ವವು ಅತತ್ವಂ, ಅದು ಪರಮಾರ್ಥವಲ್ಲ ಅಂತ ಹೇಳಿ ಪ್ರತಿಷಿಧ್ಯತೆ, ಅದು ನಿಷೇಧಿಸಲ್ಪಡುತ್ತೆ. ಬ್ರಹ್ಮಾತ್ಮಕ ವಸ್ತುವಿನ ನಾನಾತ್ವವು ನಿಷೇಧ ಮಾಡಲ್ಪಡುತ್ತೆ. ಅದು ಅತತ್ವ, ಅದು ಪರಮಾರ್ಥವಲ್ಲ. ಯಾಕೆ ಅಂತ ಹೇಳಿದ್ರೆ ಪರಮಾತ್ಮನೇ ಸಂಕಲ್ಪ ಮಾಡಿ ನಾಮರೂಪ ವ್ಯಾಕರಣ ಮಾಡಿ ಎಲ್ಲ ಪದಾರ್ಥಗಳ ರೂಪದಲ್ಲಿಯೂ ಅವನೇ ಇದ್ದಾನೆ, ಎಲ್ಲದರಲ್ಲಿಯೂ ಅಂತಃಪ್ರವೇಶ ಮಾಡಿ. ಆದ್ದರಿಂದ ಪರಮಾತ್ಮನು ಆ ಬ್ರಹ್ಮವು ಇಲ್ಲದಂತಹ ಪದಾರ್ಥವೇ ಇಲ್ಲ ಇಲ್ಲಿ. ಆದ್ದರಿಂದ ಬ್ರಹ್ಮಾತ್ಮಕ ಅಬ್ರಹ್ಮಾತ್ಮಕ ಅನ್ನುವ ನಾನಾತ್ವವಿಲ್ಲ. ಅದನ್ನೇ ಇಲ್ಲಿ ಪ್ರತ್ಯನೀಕ ಅಬ್ರಹ್ಮಾತ್ಮಕ ವಸ್ತು ನಾನಾತ್ವಂ, ಇದಕ್ಕೆ ವಿರುದ್ಧವಾದ ಅನೇಕ ಪ್ರಕಾರದಲ್ಲಿರುವ ಬ್ರಹ್ಮನ್ನೇ ಆತ್ಮನಾಗಿ ಉಳ್ಳಂತಹ ಬ್ರಹ್ಮವೇ ಅನೇಕ ವಸ್ತುಗಳನ್ನು ತನ್ನ ಪ್ರಕಾರವಾಗಿ ಉಳ್ಳದಾಗಿ ಇರೋದರಿಂದ ಅದಕ್ಕೆ ವಿರುದ್ಧವಾದ ಬ್ರಹ್ಮಾತ್ಮಕವಲ್ಲದ ವಸ್ತು ನಾನಾತ್ವವು ನಿಷೇಧಿಸಲ್ಪಡುತ್ತೆ. ಮೃತ್ಯೋಸ್ಸ ಮೃತ್ಯುಮಾಪ್ನೋತಿ ಯೈಹ ನಾನೇವ ಪಶ್ಯತಿ ನೇಹ ನಾನಾಸ್ತಿ ಕಿಂಚನ. ಅವನು ಸಂಸಾರದಲ್ಲಿಯೇ ಇರ್ತಾನೆ. ನಾನಾತ್ವವನ್ನು ಯಾರು ನೋಡ್ತಾನೋ ಅವನು ಸಂಸಾರದಲ್ಲಿಯೇ ಇರ್ತಾನೆ, ಸಂಸಾರದಿಂದ ಸಂಸಾರಕ್ಕೆ ಹೋಗ್ತಾ ಇರ್ತಾನೆ. ಮೃತ್ಯೋಹ ಮೃತ್ಯುಮಾಪ್ನೋತಿ ನೇಹ ನಾನಾಸ್ತಿ ಕಿಂಚನ. ಇಲ್ಲಿ ನಾನಾತ್ವವು ಸ್ವಲ್ಪ ಕೂಡ ನಾನಾತ್ವವಿಲ್ಲ. ಯತ್ರ ಹಿ ದ್ವೈತಮಿವ ಭವತಿ ದ್ವೈತಂ ಇವ ಭವತಿ ತತ್ ಇತರಂ ಪಶ್ಯತಿ ಯತ್ರ ತು ಅಸ್ಯ ಸರ್ವಂ ಆತ್ಮೈವಾಭೂತ್ ಕೇನಕಂ ಪಶ್ಯೇತ್ ಇತ್ಯಾದಿನ. ಎಲ್ಲವೂ ಆತ್ಮವೇ ಆದರೆ ಯಾರನ್ನು ಯಾರು ನೋಡ್ತಾರೆ, ಇತರರನ್ನು ಇನ್ನೊಂದು ನೋಡೋದಿಲ್ಲ ಅಂತ ಹೇಳಿದ್ರೆ ಯಾವ ಒಂದು ಉಪಾಯದಿಂದ ಯಾರು ತಾನೇ ನೋಡೋಕ್ಕೆ ಸಾಧ್ಯ? ಎಲ್ಲವೂ ಬ್ರಹ್ಮಾತ್ಮಕವೇ ಅಂತ ಹೇಳುವಾಗ ಬ್ರಹ್ಮಾತ್ಮಕವಲ್ಲದ ಪದಾರ್ಥವನ್ನು ಯಾರು ನೋಡೋಕ್ಕೆ ಸಾಧ್ಯ? ಯಾವುದೇ ರೀತಿ ಪದಾರ್ಥವೇ ಇಲ್ಲ. ಆದ್ದರಿಂದ ಯತ್ರ ಹಿ ದ್ವೈತಮಿಹ ಭವತಿ, ಎರಡು ಇರೋ ಹಾಗೆ ಇದ್ದರೆ, ಬ್ರಹ್ಮಾತ್ಮಕ ಅಬ್ರಹ್ಮಾತ್ಮಕ ಅಂತ ಇದ್ದರೆ ಎರಡನ್ನು ನೋಡಬಹುದು. ಆದರೆ ಎಲ್ಲವೂ ಬ್ರಹ್ಮಾತ್ಮಕವೇ ಆಗಿರುವಾಗ ಬ್ರಹ್ಮಾತ್ಮಕವಲ್ಲದ ನಾನಾತ್ವ ಅನ್ನೋದು ಸಾಧ್ಯವಿಲ್ಲ ಅನ್ನೋದು ಅದಕ್ಕೆ ಅರ್ಥ ಮಾಡಬೇಕು. ಇಲ್ಲದೆ ಹೋದರೆ ಪರಸ್ಪರ ಶ್ರುತಿಯಲ್ಲಿಯೇ ವಿರೋಧ ಬರುತ್ತೆ. ನ ಪುನಃ ಬಹುಸ್ಯಾಂ ಪ್ರಜಾಯೇಯ ಇತ್ಯಾದಿ ಶ್ರುತಿ ಸಿದ್ಧಂ. ಯಾವುದನ್ನು ನಿಷೇಧ ಮಾಡುತ್ತೆ ಅನ್ನೋದನ್ನು ಇಲ್ಲಿ ಯಾವುದು ನಿಷೇಧ ಮಾಡೋದಿಲ್ಲ ಅದನ್ನು ತಿಳಿಸ್ತಾರೆ. ನ ಪುನಃ ಅಂತ ಹೇಳಿದ್ರೆ ಇದನ್ನು ನಿಷೇಧ ಮಾಡ್ತಿಲ್ಲ. ಬಹುಸ್ಯಾಂ ಪ್ರಜಾಯೇಯ ಇತ್ಯಾದಿ ಶ್ರುತಿ ಸಿದ್ಧಂ, ಅನೇಕವಾಗ್ತೇನೆ ಹುಟ್ಟುತ್ತೇನೆ ಅಂತ ಹೇಳಿ ಸಂಕಲ್ಪ ಮಾಡಿದಂತಹ ಶ್ರುತಿಯಲ್ಲಿ ಸ್ಪಷ್ಟವಾಗಿರುವಂತಹ ಸ್ವಸಂಕಲ್ಪಕೃತಂ ಬ್ರಹ್ಮಣಃ
ನಾನಾ ನಾಮರೂಪ ಭಾಗತ್ವೇನ ಅನೇಕ ನಾಮರೂಪಗಳನ್ನು ಬ್ರಹ್ಮವೇ ಪಡೆದುಕೊಂಡು ನಾನಾ ಪ್ರಕಾರತ್ವಮಪಿ ನ ನಿಷಿಧ್ಯತೆ. ಇಲ್ಲಿ ನ ಅನ್ನೋದು ಇಲ್ಲಿಗೆ ನ ನಿಷಿಧ್ಯತೆ. ಪುನಃ ಇದು ನ ನಿಷಿಧ್ಯತೆ, ನ ಮೊದಲೇ ಬಂತು, ನ ಪುನಃ ನಿಷಿಧ್ಯತೆ ಹೇಳಿದರೆ ಇಂತಹ ನಾನಾತ್ವವು ನಿಷೇಧ ಮಾಡಲ್ಪಟ್ಟಿಲ್ಲ. ತನ್ನ ಸಂಕಲ್ಪದಿಂದಲೇ ಅನೇಕವಾಗಿ ಅನೇಕ ನಾಮರೂಪಗಳನ್ನು ಪಡೆದುಕೊಂಡು ಈ ಎಲ್ಲ ಪದಾರ್ಥಗಳು, ನಾಮರೂಪವುಳ್ಳ ಎಲ್ಲ ಪದಾರ್ಥಗಳನ್ನು ತನ್ನ ಪ್ರಕಾರವಾಗಿ ಹೊಂದಿರುವಂತಹ ಈ ಬ್ರಹ್ಮದ ನಾನಾತ್ವವು ನಿಷೇಧಿಸಲ್ಪಡೋದಿಲ್ಲ. ಯತ್ರ ತು ಅಸ್ಯ ಸರ್ವಂ ಆತ್ಮೈವಾಭೂತ್ ಇತಿ ನಿಷೇಧವಾಕ್ಯಾರಂಭೆ ತು ವಾಕ್ಯಾರಂಭೆ ಚ ತತ್ಸ್ಥಾಪಿತಂ. ಈ ಯತ್ರ ತ್ವಸ್ಯ ಸರ್ವಂ ಆತ್ಮೈವಾಭೂತ್, ಎಲ್ಲವೂ ಆತ್ಮವೇ ಆಗಿಬಿಟ್ಟಿದೆ ಅಂದರೆ ಎಲ್ಲವೂ ಬ್ರಹ್ಮಾತ್ಮಕವೇ ಆಗಿದೆ ಅಂತ ಇಲ್ಲಿ ನಿಷೇಧ ಮಾಡುವ ಈ ನಿಷೇಧ ವಾಕ್ಯದ ಆರಂಭದಲ್ಲಿ ಏನು ಬರುತ್ತೆ ಅಂದರೆ ಸರ್ವಂ ತಂ ಪರಾದಾದ್ಯೋ ಅನ್ಯತ್ರ ಆತ್ಮನಃ ಸರ್ವಂ ವೇದ. ಆರಂಭಿಸುವಾಗ ಅಲ್ಲಿ ಹೇಳುತ್ತೆ ಬ್ರಹ್ಮ ತಂ ಪರಾದಾತಯೋ ಅನ್ಯತ್ರ ಆತ್ಮನಃ ಬ್ರಹ್ಮವೇದ, ಕ್ಷತ್ರಂ ತಂ ಪರಾಧಾತ್ ಅನ್ಯತ್ರ ಆತ್ಮನಃ ಕ್ಷತ್ರಂ ವೇದ. ನಿರಾಕರಣೆ ಮಾಡುತ್ತೆ ಅಂತ ಪರಾಧಾತ್ ಅಂತ ಹೇಳಿದ್ರೆ ನಿರಾಕರಣೆ ಮಾಡುತ್ತೆ, ಎಲ್ಲವೂ ಅವನನ್ನು ನಿರಾಕರಣೆ ಮಾಡುತ್ತೆ. ಯಾರು ಬ್ರಹ್ಮಾತ್ಮಕವಲ್ಲದ ಪದಾರ್ಥ ಇದೆ ಅಂತ ತಿಳಿತಾನೋ ಅವನನ್ನು ನಿಂದೆ ಮಾಡುತ್ತೆ, ನಿರಾಕರಣೆ ಮಾಡುತ್ತೆ ಅಂತ ಶ್ರುತಿ ಹೇಳುತ್ತೆ. ಎಲ್ಲವೂ ಬ್ರಹ್ಮಾತ್ಮಕವೇ ಆಗಿರುವಾಗ ಬ್ರಹ್ಮಾತ್ಮಕವಲ್ಲದ ಪದಾರ್ಥವನ್ನು ತಿಳಿಯೋರನ್ನ ನಿಂದೆಯು ಹೇಳಲ್ಪಡುತ್ತೆ ಅಲ್ಲಿ. ತಸ್ಯ ಹವಾ ಏತಸ್ಯ ಮಹತೋಭೂತಸ್ಯ ನಿಶ್ವಸಿತಮೇತತ್ ಋಗ್ವೇದ ಇತ್ಯಾದಿನ. ಎಲ್ಲವೂ ಆ ಪರಮಾತ್ಮನ ಈ ಋಗ್ವೇದಗಳೆಲ್ಲ ಅವನ ವಾಗ್ವಿವೃತಿಯೇ ಋಗ್ವೇದ ಮೊದಲಾದ ವೇದಗಳೆಲ್ಲ ಅಂತ ಹೇಳಿ ಇದೆ. ಈ ಎಲ್ಲವೂ ಕೂಡ ಪರಮಾತ್ಮನೇ, ಬ್ರಹ್ಮಾತ್ಮಕವೇ ಸರ್ವವೂ ಕೂಡ ಅನ್ನೋದನ್ನು ಇಲ್ಲಿ ಏವಂ ಚಿದಚಿದೀಶ್ವರಾಣಾಂ ಸ್ವರೂಪಭೇದಂ ಸ್ವಭಾವಭೇದಂಚ ವದಂತೀನಾಂ ಕಾರ್ಯಕಾರಣಭಾವಂ ಚಿದಚಿದೀಶ್ವರಾಣಾಂ. ಈಗ ಇಲ್ಲಿ ಉಪಸಂಹಾರ ಮಾಡ್ತಾರೆ. ಚಿತ್ ಮತ್ತು ಈಶ್ವರಗಳ ಸ್ವರೂಪ ಭೇದವನ್ನು, ಸ್ವಭಾವ ಭೇದವನ್ನು ಪದ ಉಪಯೋಗಿಸಿದ್ರಲ್ಲ, ಅದಕ್ಕೆ ಅರ್ಥ ಏನು? ಯಾವುದು? ವಿವೃತ್ತಿ ಅಂತ ಒಂದು ಪದ ಉಪಯೋಗಿಸಿದ್ರಲ್ಲ, ಅದಕ್ಕೆ ಅರ್ಥ ವಿಸ್ತಾರ ಅಂತ. ವಾಗ್ ವಿಸ್ತಾರ, ವಾಗ್ ವಿಸ್ತಾರ ಅಂತ. ಅವನ ಉಸಿರೇ ಅಂತ ಹೇಳಿದೆ, ಉಸಿರೇ ಎಲ್ಲವೂ ಅಂತ ಹೇಳಿ. ಅದರಿಂದ ಎಲ್ಲವೂ ಅವನ ಸಂಕಲ್ಪದಿಂದ ಸೃಷ್ಟಿಯಾಗಿರೋದು. ವೇದಗಳು ಅವನ ಉಸಿರು ಅಂತ ಹೇಳಿದೆ ಅದರಲ್ಲಿ. ಚಿದಚಿದೀಶ್ವರಾಣಾಂ ಸ್ವರೂಪಭೇದಂ ಸ್ವಭಾವಭೇದಂಚ ವದಂತೀನಾಂ ಕಾರ್ಯಕಾರಣ ಭಾವಂ. ಅವನಿಂದ ಪ್ರವರ್ತಿತವಾಗಿದೆ ಅಂತ ಅರ್ಥ, ಅವನಿಂದ ಪ್ರವೃತ್ತವಾದದ್ದು ಅಂತ ವೇದಗಳು. ಸ್ವರೂಪಭೇದಂ ಸ್ವಭಾವಭೇದಂಚ ವದಂತೀನಾಂ ಕಾರ್ಯಕಾರಣ ಭಾವಂ. ಕಾರ್ಯಕಾರಣಯೋ ಅನನ್ಯತ್ವಂ. ಕಾರ್ಯಕಾರಣ ಭಾವವನ್ನು ಕೂಡ, ಕಾರ್ಯಕಾರಣಗಳಲ್ಲಿ ಅನನ್ಯತ್ವವು ಕೂಡ ಹೇಳುವಂತಹ ವದಂತೀನಾಂ ಚ ಸರ್ವಾಸಾಂ ಶ್ರುತೀನಾಂ ಅವಿರೋಧ. ಈ ರೀತಿ ಹೇಳಿದ್ರೇ ಯಾವ ಒಂದು ಶ್ರುತಿಗೂ ವಿರೋಧವಿಲ್ಲದೆ ಇರುವ ಹಾಗೆ ಅರ್ಥ ಮಾಡೋಕ್ಕೆ ಸಾಧ್ಯ. ಚಿದಚಿತೋ ಪರಮಾತ್ಮನಶ್ಚ ಸರ್ವದಾ ಶರೀರಾತ್ಮಭಾವಂ ಶರೀರಭೂತಯೋ ಕಾರಣದಶಾಯಾಂ ನಾಮರೂಪ ವಿಭಾಗ ಅನರ್ಹ ಸೂಕ್ಷ್ಮದಶಾಪತ್ಯಂ ಕಾರ್ಯದಶಾಯಾಂಚ ತದರ್ಹ ಸ್ಥೂಲದಶಾಪತ್ಯಂ ವದಂತೀಭಿಃ ಶ್ರುತಿಭಿರೇವ. ಇದು ಪಾಠಾಂತರದಲ್ಲಿ ಇದನ್ನು ಸೇರಿಸಿದ್ದಾರೆ, ಸ್ಪಷ್ಟವಾಗಿದೆ ಇದರಲ್ಲಿ. ಶರೀರಾತ್ಮಭಾವವನ್ನು ಮತ್ತು ಶರೀರವಾಗಿರುವ ಈ ಕಾರಣ ದಶೆಯಲ್ಲಿ ಭೂತವಾಗಿರುವಂತಹ ಈ ಚೇತನಾಚೇತನಗಳು ಕಾರಣ ದಶೆಯಲ್ಲಿ ನಾಮರೂಪ ವಿಭಾಗ ಅನರ್ಹವಾದ ಸೂಕ್ಷ್ಮವಾದ ದಶೆಯಲ್ಲಿರುವುದು, ಕಾರ್ಯದಶೆಯಲ್ಲಿ ನಾಮರೂಪ ವಿಭಾಗಕ್ಕೆ ಅರ್ಹವಾದ ಸ್ಥೂಲ ದಶೆಯನ್ನು ಹೊಂದಿರುವುದು. ಇದನ್ನೆಲ್ಲ ತಿಳಿಸುವಂತಹ ಶ್ರುತಿಭಿರೇವ. ಶ್ರುತಿಗಳಿಂದಲೇ ಜ್ಞಾಯತೆ, ಶ್ರುತಿಗಳಿಂದಲೇ ತಿಳಿಯುತ್ತೆ ನೇರವಾಗಿ. ಬ್ರಹ್ಮ ಅಜ್ಞಾನವಾದಸ್ಯ ಔಪಾಧಿಕ ಬ್ರಹ್ಮಭೇದವಾದಸ್ಯ ಅನ್ಯಸ್ಯಾಪಿ ಅಪನ್ಯಾಯ ಮೂಲಸ್ಯ. ಬ್ರಹ್ಮ ಅಜ್ಞಾನವಾದ, ಬ್ರಹ್ಮನಿಗೆ ಅಜ್ಞಾನ ಅಂತ ಹೇಳಿ ಎಲ್ಲವೂ ಮಿಥ್ಯೆ ಅಂತ ಹೇಳುವ ವಾದವಾಗಲಿ, ಔಪಾಧಿಕ ಬ್ರಹ್ಮಭೇದವಾದಸ್ಯ ಉಪಾಧಿಯನ್ನು ಸತ್ಯ ಅಂತ ಒಪ್ಪಿಕೊಂಡು ಹೇಳುವ ಭಾಸ್ಕರರು ಅವರ ವಾದ, ಉಪಾಧಿ ಮತ್ತು ಬ್ರಹ್ಮರು, ಉಪಾಧಿಯಿಂದ ಬ್ರಹ್ಮನಿಗೆ ಜೀವಭಾವ ಬಂದಿದೆ ಅಂತ ಹೇಳುವ ವಾದವಾಗಲಿ, ಇದೆಲ್ಲ ಶ್ರುತಿಗೆ ಅನುಗುಣವಾದ ನ್ಯಾಯಕ್ಕೆ ಮೂಲವಾದ ಅನುಗುಣವಾದ ನ್ಯಾಯವನ್ನು ಮೂಲವಾಗಿ ಹೊಂದಿಲ್ಲ. ಆದ್ದರಿಂದ ಇದೆಲ್ಲವೂ ಕೂಡ ಸಕಲ ಶ್ರುತಿ ವಿರುದ್ಧಸ್ಯ
ನ ಕಥಂಚಿದಪಿ ಅವಕಾಶ ದೃಶ್ಯತೆ ಇತಿ ಅಲಂ ಅತಿ ವಿಸ್ತರೇಣ. ಇಷ್ಟು ವಿಸ್ತಾರ ಸಾಕು. ಇದರಲ್ಲಿ ಎಲ್ಲವೂ ಕೂಡ ಹೇಳಲ್ಪಟ್ಟಿದೆ, ಇದಕ್ಕಿಂತ ಅಧಿಕವಾಗಿ ಹೇಳಬೇಕಾಗಿಲ್ಲ. ಸಕಲವನ್ನು ಈಗ ಶ್ರುತಿಗಳೇ ಎಲ್ಲವೂ ಸ್ಪಷ್ಟವಾಗಿ ಚಿದಚೀಶ್ವರರ ಸ್ವರೂಪದಲ್ಲಿಯೂ ಸ್ವಭಾವದಲ್ಲಿಯೂ ವೈಲಕ್ಷಣ್ಯವನ್ನು, ಕಾರ್ಯಕಾರಣ ಭಾವದಲ್ಲಿ ಚೇತನಾಚೇತನಗಳು ಸೂಕ್ಷ್ಮ ಅವಸ್ಥೆಯಲ್ಲಿ, ನಾಮರೂಪ ವಿಭಾಗ ಅನರ್ಹ ಅವಸ್ಥೆಯಲ್ಲಿದ್ದು ಪರಮಾತ್ಮನಿಗೆ ಅಪೃಥಕ್ ಸಿದ್ಧ ವಿಶೇಷಣವಾಗಿರೋದ್ರಿಂದ ಕಾರ್ಯಾವಸ್ಥೆಯಲ್ಲಿ ಸ್ಥೂಲ ರೂಪಕ್ಕೆ ಬಂದು ಪರಮಾತ್ಮನ ಸಂಕಲ್ಪದಿಂದ ಪರಮಾತ್ಮನೇ ಎಲ್ಲದರಲ್ಲಿಯೂ ಅನುಪ್ರವೇಶ ಮಾಡಿ ನಾಮರೂಪಗಳೆಲ್ಲ ಅವನೇ ಉಂಟು ಮಾಡ್ತಾನೆ ಎಲ್ಲದರಲ್ಲಿಯೂ. ಆದ್ದರಿಂದ ಎಲ್ಲಕ್ಕೂ ಆತ್ಮನಾಗಿರೋದ್ರಿಂದ ಅವನಿಗೆ ಮುಖ್ಯಾರ್ಥದಲ್ಲಿಯೇ ಉಪಾದಾನತ್ವವು ಸಿದ್ಧಿಸುತ್ತೆ. ಕಾರ್ಯಕಾರಣಗಳಲ್ಲಿ ಅನನ್ಯತ್ವವನ್ನು ಹೀಗೆ ಹೇಳಿ ಬ್ರಹ್ಮಾತ್ಮಕವಲ್ಲದ ಪದಾರ್ಥವೇ ಯಾವುದೂ ಇಲ್ಲ ಅನ್ನೋದನ್ನು ಹೇಳಿ, ಶ್ರುತಿಗಳೆಲ್ಲವೂ ಕೂಡ ಪರಮಾತ್ಮನ ಸಕಲ ಕಲ್ಯಾಣ ಗುಣಗಳನ್ನು ಸಾವಿರಾರು ಶ್ರುತಿಗಳು ತಿಳಿಸುತ್ತೆ. ಹೇಯ ಗುಣ ನಿಷೇಧವು ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ಆದ್ದರಿಂದ ಇದೆಲ್ಲವೂ ಕೂಡ ಶ್ರುತಿಗಳಿಂದಲೇ ಸ್ಪಷ್ಟವಾಗಿ ತಿಳಿದು ಬರುವಂತಹ ಸಿದ್ಧಾಂತ ಅಂತ ಹೇಳಿ ಈ ಶ್ಲೋಕಕ್ಕೆ ವಿಸ್ತಾರವಾದ ವ್ಯಾಖ್ಯಾನವನ್ನು ಇಲ್ಲಿ ವಿಶಿಷ್ಟಾದ್ವೈತದ ಮೂಲಭೂತವಾದ ವಿಷಯಗಳನ್ನೆಲ್ಲ ಇಲ್ಲಿ ಭಾಷ್ಯಕಾರರು ಸ್ಥಾಪನೆ ಮಾಡ್ತಾರೆ. ಅದಕ್ಕೆ ಇನ್ನೂ ವಿಸ್ತಾರವಾಗಿ ಸ್ಪಷ್ಟಪಡಿಸ್ತಾರೆ ವೇದಾಂತ ದೇಶಿಕರು. ಅಥ ಏವಂ ಅನ್ಯೋನ್ಯ ವ್ಯಾವರ್ತಕಾಕಾರತೆಯ ನಿರ್ದಿಷ್ಟಯೋ ಕ್ಷೇತ್ರಜ್ಞಯೋ ದ್ವಯೋರಪಿ ಪರಮಾತ್ಮ ವ್ಯಾವೃತ್ತಿ ಸಿದ್ಧ್ಯರ್ಥಂ ಉಭಯ ಅನುವೃತ್ತಂ ತಚ್ಛೇಷತ್ವಂ ಉಪದಿಶ್ಯ ಏವಂ ಯಥಾವಸ್ಥಿತ ಕ್ಷೇತ್ರಜ್ಞ ಜ್ಞಾನಮೇವ ಮೋಹನಿವೃತ್ತಿ ನಿಮಿತ್ತಂ ಇತಿ ಅಭಿಪ್ರಾಯೇಣ ಪ್ರಶಂಸತಿ ಕ್ಷೇತ್ರಜ್ಞಂ ಚಾಪಿ ಮಾಂ ವಿಧಿ. ಮೋಹವನ್ನು ನಿವೃತ್ತಿಗೊಳಿಸುವುದೇ ಇಲ್ಲಿ ಮುಖ್ಯವಾದ ಉದ್ದೇಶ. ಅರ್ಜುನನಿಗೆ ಮೋಹ ನಿವೃತ್ತಿ ಅಂತ ಅವನ ವ್ಯಾಜದಿಂದ ಆರಂಭಿಸಿದ್ದು. ಅದು ಎಲ್ಲರಿಗೂ ಕೂಡ ಉಪದೇಶ. ಅದು ಮೋಹ ನಿವೃತ್ತಿ. ಆ ಮೋಹ ನಿವೃತ್ತಿ ಯಾವುದು, ಅದಕ್ಕೆ ಏನು ಕಾರಣ ಮೋಹವು ಹೋಗಬೇಕಾದೆ ಅಂದರೆ ಯಥಾವಸ್ಥಿತ ಕ್ಷೇತ್ರಜ್ಞ ಜ್ಞಾನಮೇವ. ಯಥಾವಸ್ಥಿತವಾದ ಕ್ಷೇತ್ರ ಮತ್ತು ಕ್ಷೇತ್ರಜ್ಞರ ಜ್ಞಾನವೇ ಮೋಹದ ನಿವೃತ್ತಿಗೆ ಕಾರಣವಾಗುತ್ತೆ. ಅದು ಹೇಗಿದೆ ಅಂತ ಹೇಳಿದ್ರೆ ಇಲ್ಲಿ ಹೇಳ್ತಾರೆ, ಅನ್ಯೋನ್ಯ ವ್ಯಾವರ್ತಕಾಕಾರವತ್ತೆಯ ನಿರ್ದಿಷ್ಟಯೋ. ಒಂದನ್ನು ವ್ಯಾವೃತ್ತಿ ಮಾಡುವಂತಹ ಆಕಾರವನ್ನು ಹೊಂದಿದೆ ಕ್ಷೇತ್ರ ಮತ್ತು ಕ್ಷೇತ್ರಜ್ಞರು. ಒಂದು ಅಚೇತನ, ಒಂದು ಚೇತನ. ಆದ್ದರಿಂದ ಅದೆರಡೂ ಕೂಡ ಪರಮಾತ್ಮ ವ್ಯಾವೃತ್ತಿ ಸಿದ್ಧ್ಯರ್ಥಂ, ಪರಮಾತ್ಮನಿಗಿಂತ ಬೇರೆ ಅಂತ ಹೇಳೋದಕ್ಕೋಸ್ಕರ ಉಭಯ ಅನುವೃತ್ತಂ, ಆ ಕ್ಷೇತ್ರ ಮತ್ತು ಕ್ಷೇತ್ರಗಳಲ್ಲಿ ಎರಡರಲ್ಲಿಯೂ ಕಂಡುಬರುವಂತಹ ಶೇಷತ್ವಂ ಉಪದಿಶ್ಯ, ತಚ್ಛೇಷತ್ವಂ ಉಪದಿಶ್ಯ, ಪರಮಾತ್ಮನಿಗೆ ಶೇಷಭೂತವಾದದ್ದು ಅನ್ನೋದನ್ನು ಉಪದೇಶ ಮಾಡಿ, ಕ್ಷೇತ್ರನೂ ಬೇರೆ, ಕ್ಷೇತ್ರವು ಅಚೇತನ, ಕ್ಷೇತ್ರಜ್ಞನು ಜೀವಾತ್ಮ ತಿಳಿಯುವವನು. ಆದ್ದರಿಂದ ಎರಡೂ ಕೂಡ ವಿರುದ್ಧವಾದ ಆಕಾರಗಳು, ಒಂದನ್ನೊಂದು ವ್ಯಾವೃತ್ತಿ ಮಾಡುವ ಆಕಾರಗಳು. ಈ ಎರಡೂ ಕೂಡ ಪರಮಾತ್ಮನಿಂದ ವ್ಯಾವೃತ್ತವಾದ ಆಕಾರವನ್ನು ಹೊಂದಿದೆ. ಹೇಗೆ ಅಂತ ಹೇಳಿದ್ರೆ, ಎರಡು ಪರಮಾತ್ಮನಿಗೆ ಶೇಷಭೂತ, ಅವನು ಶೇಷಿಯಾಗಿದ್ದಾನೆ. ಆದ್ದರಿಂದ ಪರಮಾತ್ಮನಿಗೂ ಅದಕ್ಕೂ ವ್ಯತ್ಯಾಸವಿದೆ. ಆ ಎರಡರಲ್ಲಿಯೂ ಕೂಡ ಕಂಡುಬರುವಂತಹ ಶೇಷತ್ವವನ್ನು ಇಲ್ಲಿ ಉಪದೇಶ ಮಾಡಿ, ಇಂತಹ ಯಥಾವಸ್ಥಿತ ಕ್ಷೇತ್ರಜ್ಞರ ಜ್ಞಾನವೇ ಮೋಹವನ್ನು ನಿವೃತ್ತಿ ಮಾಡೋಕ್ಕೆ ಕಾರಣವಾಗುತ್ತೆ ಅನ್ನೋದನ್ನು ಪ್ರಶಂಸೆ ಮಾಡೋದು ಈ ಶ್ಲೋಕದಲ್ಲಿ ಮಾಡಲ್ಪಡ್ತಾ ಇದೆ. ಶರೀರ ಅತಿರಿಕ್ತಸ್ಯ ಬದ್ಧಾವಸ್ಥಸ್ಯ ಅತ್ರ ಕ್ಷೇತ್ರಜ್ಞ ಶಬ್ದೇನ ಉಪಾದಾನಂ. ಕ್ಷೇತ್ರಜ್ಞ ಅಂತ ಹೇಳಿದ್ರೆ ಅಲ್ಲಿಯೂ ಕ್ಷೇತ್ರವನ್ನು ಸೇರಿಸಿಲ್ಲ. ಕ್ಷೇತ್ರ ಅಂತ ಸಪರೇಟಾಗಿ ಬೇರೆಯಾಗಿ ಹೇಳಿರೋದ್ರಿಂದ ಕ್ಷೇತ್ರಜ್ಞ ಅನ್ನೋದು ಕೇವಲ ಜೀವಾತ್ಮನನ್ನು ತಿಳಿಸುತ್ತೆ. ಶರೀರಕ್ಕಿಂತ ಬೇರೆಯಾದ ಜೀವಾತ್ಮನನ್ನು ಮಾತ್ರ ಕ್ಷೇತ್ರಜ್ಞ ಶಬ್ದವು ತಿಳಿಸುತ್ತೆ. ಯಾಕೆ ಅಂದರೆ ಕ್ಷೇತ್ರವನ್ನು ಬೇರೆಯಾಗಿ ಹೇಳಿರೋದ್ರಿಂದ. ಆದ್ದರಿಂದ ದೇಹದೊಡನೆ ಇರುವ ಜೀವಾತ್ಮನನ್ನು ಅಂತ ಅರ್ಥವಲ್ಲ, ದೇಹನನ್ನು ಜೀವವನ್ನು ಅಂತ ಅರ್ಥ. ದೇಹ ಜೀವಾತ್ಮ. ಸಚ ಸ್ವಕ್ಷೇತ್ರಾಪೇಕ್ಷೆಯ ಶರೀರಿ, ತನ್ನ ಕ್ಷೇತ್ರಕ್ಕೆ ಅವನು ಶರೀರಿ ಆಗ್ತಾನೆ. ಮದಪೇಕ್ಷೆಯ ಶರೀರಂ, ಪರಮಾತ್ಮನ ಅಪೇಕ್ಷೆಯಿಂದ ಅವನು ಶರೀರವಾಗ್ತಾನೆ. ತನ್ನ ಒಂದು ದೇಹದ ಅಪೇಕ್ಷೆಯಿಂದ ಶರೀರಿ ಆಗ್ತಾನೆ. ತನ್ನ ದೇಹಕ್ಕೆ ಸಂಬಂಧಿಸಿದಂತೆ ಶರೀರಿ ಜೀವಾತ್ಮ, ಪರಮಾತ್ಮನಿಗೆ ಸಂಬಂಧಿಸಿದಂತೆ ಶರೀರ. ಆದ್ದರಿಂದ ಸಮಾನಾಧಿಕರಣ ನಿರ್ದೇಶ ತಾತ್ಪರ್ಯ ಮಿತ್ಯಾಹ ದೇವ ಮನುಷ್ಯಾದಿ.
ಇದನ್ನ ದೇವ ಮನುಷ್ಯಾದಿ ಶರೀರಗಳಲ್ಲಿ ಇರುವವನು ಅಂತ ಆರಂಭದಲ್ಲಿ ಹೇಳುವಂತಹ ವಾಕ್ಯ ಅದು. ಅದನ್ನು ನಾವು ಒಂದು ನಿಮಿಷ ಅದನ್ನು ಓಪನ್ ಮಾಡ್ತೇನೆ. ಸ್ವಲ್ಪ ವ್ಯಾಖ್ಯಾನ ದೊಡ್ಡದಾಗಿರೋದ್ರಿಂದ ವ್ಯಾಖ್ಯಾನವನ್ನು ನಾವು ಜೊತೆಯಲ್ಲಿ ಇಟ್ಕೊಂಡು ಅನುಸಂಧಾನ ಮಾಡಿದ್ರೆ ಸ್ವಲ್ಪ ಪ್ರಯೋಜನವಾಗಬಹುದು ಅಂತ ಅನಿಸುತ್ತೆ. ನೋಡ್ತೀನಿ. ಎರಡನ್ನು ಒಟ್ಟಿಗೆ ನೋಡಿದ್ರೆ ನಮಗೆ ಸ್ವಲ್ಪ ಇದಾಗಬಹುದು. ಒಂದು ನಿಮಿಷ ಸ್ವಲ್ಪ ಅಡ್ಜಸ್ಟ್ ಮಾಡ್ತೀನಿ. ಅವಾಗ ಎರಡು ಕೂಡ ಕಾಣುತ್ತೆ ಅವಾಗ. ರೆಫರ್ ಮಾಡಿಕೊಂಡ್ರೆ ಅವಾಗ ನಮಗೆ ಸುಲಭವಾಗಿ ಫಾಲೋ ಮಾಡೋಕ್ಕೆ. ಒಂದೊಂದು ವಾಕ್ಯವನ್ನು ತೆಗೆದುಕೊಂಡು ಸ್ವಾಮಿ ದೇಶಿಕನಲ್ಲಿ ವ್ಯಾಖ್ಯಾನ ಮಾಡೋದರಿಂದ ನಮಗೆ ಎರಡನ್ನೂ ಒಟ್ಟಿಗೆ ಇಟ್ಕೊಂಡ್ರೆ ಅವಾಗ ಸುಲಭ ಆಗುತ್ತೆ. Nacho, அத்திம்பேர் புஸ்தகம் பக்கத்துல வச்சுக்கோடு ஈஸியா இருக்கு. ஸ்க்ரீன் ஷேர் பண்றதுக்கு ஷேர் பண்றதுக்கு பண்ணிட்டு இருக்கேன். இப்போ தெரியுது, ரெண்டு ಸ್ಕ್ರೀನ್ தெரியுது. ಇಲ್ಲಿ ಇವಾಗ ದೇವ ಮನುಷ್ಯಾದಿ ಹೇಳಿದಾಗ ಮದಪೇಕ್ಷೆಯ ಶರೀರಮಿತಿ ಸಮಾನಾಧಿಕರಣ ನಿರ್ದೇಶ ತಾತ್ಪರ್ಯಂ ಇತ್ಯಾಹ ದೇವ ಮನುಷ್ಯಾದಿ ಅಂತ ಹೇಳಿದಾಗ ಇದು ಎಲ್ಲಿ ಬರುತ್ತೆ ಅನ್ನೋದು ನಾವು ಇಲ್ಲಿ ನೋಡಬೇಕಾದ್ರೆ ಇದರಲ್ಲಿ ಕ್ಷೇತ್ರಜ್ಞಪತಿರ್ಗುಣೇಶ ತತ್ವಂ ಬಹ್ವೀಂ ಜನಯಂತಿ ದೇವ ಮನುಷ್ಯಾದಿ ಸರ್ವಕ್ಷೇತ್ರಜ್ಞೇಶು ವೇದಿತೃತ್ವೈಕಾಕಾರಂ ಕ್ಷೇತ್ರಜ್ಞಂ ಚ ಮಾಂ ವಿದ್ಧಿ ಮದಾತ್ಮಕಂ ವಿದ್ಧಿ ಅನ್ನೋದಕ್ಕೆ ಇದು ವ್ಯಾಖ್ಯಾನ. ಕೆಳಗಡೆ ಸ್ಕ್ರೀನಲ್ಲಿ ತಾತ್ಪರ್ಯ ಚಂದ್ರಿಕೆ, ಮೇಲ್ಗಡೆ ಮೂಲ ಇದೆ. ಎರಡನ್ನು ನೋಡಿದ್ರೆ ನಮಗೆ ಜೊತೆಯಲ್ಲಿ ಸುಲಭವಾಗಿ ಫಾಲೋ ಮಾಡೋಕ್ಕೆ ಸುಲಭ ಆಗುತ್ತೆ. ಕ್ಷೇತ್ರಜ್ಞಂ ಇತ್ಯೇಕವಚನೇನ ಜಾತ್ಯೈಕಂ ಅಭಿಪ್ರೇತಮಿತಿ ದರ್ಶಯಿತು ಸರ್ವಕ್ಷೇತ್ರೇಷು ವೇದಿತೃತ್ವೈಕಾಕಾರಂ ಎಲ್ಲ ದೇಹಗಳಲ್ಲಿಯೂ ವೇದಿತೃತ್ವವೇ ಆಕಾರವುಳ್ಳಂತಹ ಕ್ಷೇತ್ರಜ್ಞನು ಅಂತ ಹೇಳಿರೋದ್ರಿಂದ ಕ್ಷೇತ್ರಜ್ಞ ಅನ್ನುವ ಶಬ್ದವು ಒಂದು ಶರೀರದಲ್ಲಿರುವ ಒಂದು ಜೀವಾತ್ಮನನ್ನು ಮಾತ್ರ ತಿಳಿಸೋದಿಲ್ಲ. ಜಾತ್ಯೇಕ ವಚನ ಅಂದರೆ ಜೀವಾತ್ಮ ಬದ್ಧ ಜೀವ ಅನ್ನುವ ಜಾತಿಗೆ ಸೇರಿದ ಎಲ್ಲರನ್ನೂ ತಿಳಿಸುತ್ತೆ ಅಂತ ಅರ್ಥ. ಜಾತ್ಯೇಕ ವಚನ ಜಾತಿಯನ್ನು ತಿಳಿಸೋದ್ರಿಂದ
ಗೌಹು ಅಂತ ಹೇಳೋ ಹಾಗೆ. ಗೌಹು ಅಂದರೆ ಹಸು ಅಂದರೆ ಒಂದೇ ಒಂದು ವ್ಯಕ್ತಿ ಅಲ್ಲ, ಆ ಹಸುವಿನ ಗೋತ್ವ ಜಾತಿಯನ್ನು ಉಳ್ಳ ಎಲ್ಲ ಹಸುಗಳಿಗೂ ಆಗುತ್ತೆ. ಹಾಗೆ ಕ್ಷೇತ್ರಜ್ಞ ಅನ್ನುವ ಶಬ್ದ ಕೂಡ ಜಾತಿ ಐಕ್ಯ ವಚನಂ ಅನ್ನೋದನ್ನು ಇಲ್ಲಿ ತಿಳಿಸ್ತೆ ಅಂತ ಹೇಳ್ತಾರೆ. ಅದರಿಂದ ಮದಾತ್ಮಕಂ ವಿದ್ಧಿ, ಎಲ್ಲವೂ ನನ್ನನ್ನು ಆತ್ಮನಾಗಿ ಹೊಂದಿದೆ ಅಂತ ತಿಳಿ ಎಲ್ಲರೂ ಕೂಡ. ಅನುಕ್ತ ಸಮುಚ್ಚಯಾರ್ಥ ಅಪಿ ಶಬ್ದ, ಹೇಳದೇ ಇರೋದನ್ನೆಲ್ಲ ಅಧಿಕವಾಗಿ ಸೇರಿಸ್ಕೊಳ್ಬೋದು. ಕ್ಷೇತ್ರಜ್ಞಂ ಚ ಅಪಿ ಅಂತ ಹೇಳಿ, ಅಪಿ ಅಂತ ಹೇಳಿದ್ರೆ ಹೇಳದೇ ಇರುವ ವಿಷಯವನ್ನು ಅಲ್ಲಿ ಅಪಿ ಅನ್ನೋದನ್ನ ಮಿಕ್ಕಿದೆಲ್ಲ ಸೇರುತ್ತೆ. ಇಲ್ಲದೆ ಹೋದರೆ ನಿರರ್ಥಕತ್ವ ಪ್ರಸಂಗಾತ್. ಕ್ಷೇತ್ರಜ್ಞಂ ಚಾಪಿ ಇತ್ಯಾದಿ ಶಬ್ದಾತ್ ಕ್ಷೇತ್ರಮಪಿ ಮಾಂ ವಿಧಿ ಇತಿ ಉಕ್ತಮಿತಿ ಜ್ಞಾಯತೆ. ಕ್ಷೇತ್ರಜ್ಞಂ ಚಾಪಿ ಅಂತ ಹೇಳಿದ್ರೆ ಕ್ಷೇತ್ರಜ್ಞನನ್ನು ನನ್ನನ್ನು ತಿಳಿಯಿದ್ರೆ, ಕ್ಷೇತ್ರಜ್ಞನಿಗೆ ಆತ್ಮ ಅಂತ ತಿಳಿ ಅಂತ ಹೇಳಿದ್ರೆ ಕ್ಷೇತ್ರನಿಗೆ ಆತ್ಮವೋ ಇಲ್ಲವೋ ಅಂತ ಪ್ರಶ್ನೆ ಬರುತ್ತೆ. ಕ್ಷೇತ್ರಕ್ಕೂ ಆತ್ಮ, ಅದನ್ನು ಸೇರಿಸ್ಕೊಳ್ಬೇಕು, ಕ್ಷೇತ್ರವನ್ನು ಹೇಳಬೇಕಾಗಿಲ್ಲ. ಜೀವಾತ್ಮನಿಗೆ ಆತ್ಮ ಅಂತಂದರೆ ಕ್ಷೇತ್ರಕ್ಕೂ ಕೂಡ ನಾನೇ ಆತ್ಮ ಅನ್ನೋದು ಅಲ್ಲಿ ಅರ್ಥಸಿದ್ಧ. ಅನುಕ್ತ ಸಮುಚ್ಚಯ ಅರ್ಥ ಅಂತೇಳಿ ಅಪಿ ಶಬ್ದಕ್ಕೆ ಹೇಳದೇ ಇರೋದನ್ನು ಕೂಡ ಸೇರಿಸ್ಕೊಳ್ಬೇಕು, ಅದು ಪಿ ಅನ್ನೋದ್ರಿಂದ. ಕಂಠೋಕ್ತಂ ಸಮುಚ್ಚಯಾಗತ ಅಭಿಪ್ರಾಯಿಕಂ ಚ ಸಂಕಲಯ ಯಥಾ ಕ್ಷೇತ್ರ. ಸ್ಪಷ್ಟವಾಗಿ ಹೇಳಲ್ಪಟ್ಟಿರೋದು ಕ್ಷೇತ್ರಜ್ಞನ ವಿಷಯ. ಕ್ಷೇತ್ರಜ್ಞಂಚ ಅಪಿಮಾಂ ವಿಧಿ ಅಂತ ಹೇಳಿರೋದ್ರಿಂದ ನನ್ನನ್ನು ಕ್ಷೇತ್ರಜ್ಞನಿಗೆ ಆತ್ಮ ಅಂತ ತಿಳಿ ಹೇಳಿರೋದನ್ನು, ಅದರಿಂದ ಹೇಗೆ ಬರುತ್ತೆ ಅಂದರೆ ಏನು ತಿಳಿದು ಬರುತ್ತೆ ಅಂದರೆ ಯಥಾ ಕ್ಷೇತ್ರಂ ಕ್ಷೇತ್ರಜ್ಞ ವಿಶೇಷಣತಾ ಏಕಸ್ವಭಾವತೆಯ ತದ್ ಅಪೃಥಕ್ ಸಿದ್ಧೇ ತತ್ ಸಾಮಾನಾಧಿಕರಣ್ಯೇನೈವ ನಿರ್ದೇಶ್ಯಂ. ಕ್ಷೇತ್ರವು ಹೇಗೆ ಕ್ಷೇತ್ರಜ್ಞನಿಗೆ ವಿಶೇಷಣವಾಗಿರುವುದೇ ಅದರ ಸ್ವಭಾವವೋ ಶರೀರವೋ, ಅದರಿಂದ ಅವನಿಗೆ ಅಪೃಥಕ್ ಸಿದ್ಧವಾಗಿರೋದ್ರಿಂದ ಅವನೊಡನೆ ಸಮಾನಾಧಿಕರಣ್ಯದಿಂದಲೇ ನಿರ್ದೇಶಿಸಲ್ಪಡುತ್ತೋ, ದೇಹವನ್ನು ಸೇರಿಯೇ ಜೀವಾತ್ಮನನ್ನು ಯಾವಾಗಲೂ ನಿರ್ದೇಶ ಮಾಡೋ ಹಾಗೆ ತಥಾ ಕ್ಷೇತ್ರಂ ಕ್ಷೇತ್ರಜ್ಞಂಚ ಮದ್ವಿಶೇಷಣತಾಯಿಕ ಸ್ವಭಾವತೆಯ ಮದಪೃಥಕ್ ಸಿದ್ಧೇ ಸಮಾನಾಧಿಕರಣ್ಯೇನೈವ ನಿರ್ದೇಶ್ಯವು. ಕ್ಷೇತ್ರವು ಕ್ಷೇತ್ರಜ್ಞರು ಇಬ್ಬರೂ ಕೂಡ ನನಗೆ ವಿಶೇಷಣವಾಗಿರುವುದೇ ಸ್ವಭಾವವಾಗಿರೋದ್ರಿಂದ, ನನಗೆ ಅಪೃಥಕ್ ಸಿದ್ಧವಾಗಿರೋದ್ರಿಂದ ನನ್ನೊಡನೆ ಸಮಾನಾಧಿಕರಣದಿಂದಲೇ ಪಡಲ್ಪಡ್ತಾರೆ ಅನ್ನೋದನ್ನು ಜೀವಸ್ಯ ತಚ್ಚರೀರೇಣ ಸಮಾನಾಧಿಕರಣ್ಯಯೋ ಹೇತು. ಜೀವನಿಗೆ ದೇವದತ್ತ ಅಂತಲೇ ಹೇಳ್ತೀವಿ, ಅವನಿಗೆ ದೇವದತ್ತ ಜೀವಾತ್ಮನಿಗೆ ಶರೀರ ಅಂತ ಹೇಳೋದಿಲ್ಲ, ವಿಶೇಷಣವಾದ ಅಥವಾ ದೇವದತ್ವ ಶರೀರವಲ್ಲಿ ಒಳಗಿರುವ ಜೀವಾತ್ಮ ಅಂತ ಹೇಳೋದಿಲ್ಲ, ದೇವದತ್ತ ಅಂತ ಹೇಳಿದ್ರೆ ಸಾಕು. ಆದ್ದರಿಂದ ಅವನಿಗೆ ಅಪೃಥಕ್ ಸಿದ್ಧ ವಿಶೇಷಣವಾಗಿರೋದ್ರಿಂದ ಅವನೊಡನೆ ಸಮಾನಾಧಿಕರಣದಿಂದಲೇ ಅಹಂ ದೇವದತ್ತ ಅಂದರೆ ಸಾಕು, ಅದು ಸಮಾನಾಧಿಕರಣದಿಂದಲೇ ಹೇಳಲ್ಪಡೋದು. ಹಾಗೆಯೇ ಅದಕ್ಕೆ ಏನು ಕಾರಣ ಅಂದರೆ ಅಪೃಥಕ್ ಸಿದ್ಧವಾಗಿರೋದ್ರಿಂದ, ಜೀವಾತ್ಮನಿಗೆ ವಿಶೇಷಣವಾಗಿರುವುದೇ ಸ್ವಭಾವವನ್ನು ಹೊಂದಿರೋದ್ರಿಂದ ಶರೀರವು ಸಮಾನಾಧಿಕರಣದಿಂದಲೇ ಹೇಳಲ್ಪಡುತ್ತೆ. ಅದಕ್ಕೆ ಏನು ಕಾರಣ ಅಂದರೆ ಅದೆರಡು ಕಾರಣಗಳು. ಹಾಗೆಯೇ ಸಯೇವ ಅತ್ರಾಪಿ ವಿದ್ಯತೆ, ಅದೇ ಕಾರಣವು ನನ್ನ ವಿಷಯದಲ್ಲಿ ನನಗೂ ಜೀವಾತ್ಮನಿಗೂ ಅವನ ಶರೀರಕ್ಕೂ ಸಂಬಂಧವು ಹಾಗೆಯೇ ಇದೆ. ಅದೇ ಕಾರಣದಿಂದಲೇ ನನ್ನೊಡನೆ ಎರಡೂ ಕೂಡ ಸಮಾನಾಧಿಕರಣದಿಂದಲೇ ಹೇಳಲ್ಪಡುತ್ತೆ ಅನ್ನೋದು ಸಮಾನಾಧಿಕರಣಿಯು ಮುಖ್ಯಾರ್ಥದಲ್ಲಿ. ಸಯೇವ ಅತ್ರಾಪಿ ವಿದ್ಯತೆ ಇತಿ ಮುಖ್ಯಮೇವ ಸಮಾನಾಧಿಕರಣ್ಯಂ ಇತಿ ಜ್ಞಾಪನಾಯ ಅಪೃಥಕ್ ಸಿದ್ಧಿಕತನಂ. ಅಪೃಥಕ್ ಸಿದ್ಧವಾದ ವಿಶೇಷಣಗಳು ಎರಡೂ ಕೂಡ ಅದೇ ಕಾರಣವೇ. ಅಲ್ಲಿಯೂ ಕೂಡ ಅಪೃಥಕ್ ಸಿದ್ಧವಾದ ವಿಶೇಷಣವಾಗಿರುವುದರಿಂದಲೇ ಜೀವಾತ್ಮನಿಗೆ ಅವನ ಶರೀರದೊಡನೆ ಸಮಾನಾಧಿಕರಣ ನಿರ್ದೇಶ, ಪರಮಾತ್ಮನಿಗೆ ಕ್ಷೇತ್ರಜ್ಞರಿಬ್ಬರೊಡನೆಯೂ ಸಮಾನಾಧಿಕರಣ ನಿರ್ದೇಶವು ಅದೇ ಕಾರಣದಿಂದಲೇ. ಎರಡೂ ಅಪೃಥಕ್ ಸಿದ್ಧ ವಿಶೇಷಣಗಳಾಗಿರುವುದೇ ಅದರ ಸ್ವಭಾವ. ನಾನು ಕ್ಷೇತ್ರಜ್ಞ ವಿಶೇಷಣತ್ವ ಪ್ರತ್ಯಕ್ಷ ಸಿದ್ಧತ್ವಾತ್ ಸ್ವೀಕ್ರಿಯತೆ. ಕ್ಷೇತ್ರಜ್ಞಯೋ ಪರಮಾತ್ಮಾನಂ ಪ್ರತಿ ವಿಶೇಷಣತ್ವ ನ ಪ್ರತೀಯತೆ. ಒಂದು ಸಂದೇಹ ಇಲ್ಲಿ ಸ್ವಾಮಿ ದೇಶಿಕನ್ ತೆಗಿತಾರೆ. ಕ್ಷೇತ್ರಜ್ಞನಿಗೆ ಕ್ಷೇತ್ರವು ವಿಶೇಷಣವಾಗಿರೋದು ಪ್ರತ್ಯಕ್ಷ ಸಿದ್ಧ, ಜೀವಾತ್ಮನೊಡನೆ ಶರೀರ ಯಾವಾಗಲೂ ಜೊತೆಯಲ್ಲಿಯೇ ಇರುತ್ತೆ, ಅವನಿಗೆ ವಿಶೇಷಣವಾಗಿದೆ ಅನ್ನೋದು ಪ್ರತ್ಯಕ್ಷವಾಗಿ ತಿಳಿದು ಬರುವಂತಹ ವಿಷಯ. ಆದರೆ ಈ ಶರೀರವು ಆತ್ಮನು ಪರಮಾತ್ಮನಿಗೆ ಅಪೃಥಕ್ ಸಿದ್ಧ ಅಂತ ತಿಳಿಯೋದಿಲ್ವಲ್ಲ. ನಮಗೆ ವಿಶೇಷಣವಾಗಿರೋದು ಹೇಗೆ ತಿಳಿಯುತ್ತೆ? ಪ್ರತ್ಯುತ ಸ್ವತಂತ್ರತೆಯ ಏವ ಕ್ಷೇತ್ರಜ್ಞ ಘಟಪಟಾದಯಶ್ಚ ಪ್ರತೀಯಂತೆ. ಒಂದು ಘಟವು ಸ್ವತಂತ್ರ ಅಂತ ತಿಳಿದು ಬರುತ್ತೆ, ಒಂದು ಪಟವು ಸ್ವತಂತ್ರ ಅಂತ ತಿಳಿದು ಬರುತ್ತೆ. ಈ ಕ್ಷೇತ್ರವು ಕ್ಷೇತ್ರಜ್ಞನು
ಆ ಮನುಷ್ಯರುಗಳು ಎಲ್ಲರೂ ಸ್ವತಂತ್ರರು ಅಂತಲೇ ತಿಳಿದು ಬರ್ತಾರೆ. ಪರಮಾತ್ಮನಿಗೆ ವಿಶೇಷಣ ಅಂತ ಹೇಗೆ ತಿಳಿಗೆ ಸಾಧ್ಯ? ಅತಃ ನ ಸಾಮಾನಾಧಿಕರಣ್ಯಂ ಮುಖ್ಯಂ ಇತಿ ಶಂಕಾಯಾಮ್. ಸಾಮಾನಾಧಿಕರಣವನ್ನೇ ಮುಖ್ಯಾರ್ಥದಲ್ಲಿ ಹೇಗೆ ಹೇಳಕ್ಕೆ ಸಾಧ್ಯ ಅಂತ ಹೇಳಿದ್ರೆ, ವಿಶೇಷ್ಯಸ್ಯ ಅಪ್ರತ್ಯಕ್ಷತ್ವಾತ್ ಅಶ್ರುತ ವೇದಾಂತಾನಾಂ ವಿಶೇಷಣತ್ವ ಅಗ್ರಹಣಂ ಇತಿ ಅಭಿಪ್ರಾಯೇಣ ಪೃಥಿವ್ಯಾದಿ ಸಂಘಾತ ರೂಪಸ್ಯ. ವಿಶೇಷವು ಪ್ರತ್ಯಕ್ಷವಾಗಿ ಕಂಡುಬರೋದಿಲ್ಲ. ಆದ್ದರಿಂದ ಇದು ಅನನ್ಯತಾ ಸಿದ್ಧ. ಈ ನಮಗೆ ಕಂಡುಬರೋದು ಪ್ರತ್ಯಕ್ಷವಾಗಿ ಕಂಡುಬರೋದು ಅನ್ಯಥಾ ಸಿದ್ಧ ಅಂತ ಹೇಳಲ್ಪಡುತ್ತೆ. ಆದರೆ ಶ್ರುತಿಯಿಂದ ತಿಳಿದು ಬರೋದು ಅನನ್ಯತಾ ಸಿದ್ಧವಾದ ಪ್ರಮಾಣವು ಯಾವಾಗಲೂ ಅನನ್ಯತಾ ಸಿದ್ಧವಾಗಿರ್ಬೇಕು. ಬೇರೆ ಒಂದು ಪ್ರಮಾಣದಿಂದ ಇದಕ್ಕೆ ವಿರುದ್ಧವಾದ್ದು ಅಂತ ತಿಳಿದೇರೋ ಆಗಿರಬೇಕು. ಹಾಗಿದ್ದರೆ ಅನನ್ಯತಾ ಸಿದ್ಧ ಅಂತ ಹೇಳೋದು ಬರುತ್ತೆ. ಹೇಗೆ ಈಗ ಒಂದು ಜ್ವಾಲೈಕ್ಯ ಅನ್ನೋದು ಉದಾಹರಣೆ. ಅದಕ್ಕೆ ಜ್ವಾಲೈಕ್ಯ, ದೀಪದಲ್ಲಿ ಒಂದು ಎಣ್ಣೆ ಹಾಕಿ ಬತ್ತಿ ಹತ್ತಿಸಿದ್ರೆ ಒಂದು ಜ್ವಾಲೆ ಕಾಣುತ್ತೆ. ಕಣ್ಣಿಗೆ ಏನು ಕಾಣುತ್ತೆ? ಒಂದೇ ಜ್ವಾಲೆ ಕಂಡು ಬರುತ್ತೆ. ಅದು ಅನ್ಯಥಾ ಸಿದ್ಧ. ಯಾಕೆ ಅಂದರೆ ಪ್ರತ್ಯಕ್ಷದಿಂದ ಒಂದು ಜ್ವಾಲೆ ಕಂಡು ಬಂದರೂ ಅನುಮಾನದಿಂದ ಏನು ತಿಳಿಯುತ್ತೆ? ಒಂದೊಂದು ಎಣ್ಣೆಯ ಕಣವು ಮೇಲೆ ಹೋಗಿ ಒಂದೊಂದು ಜ್ವಾಲೆಯನ್ನು ಉಂಟು ಮಾಡಬೇಕು. ಒಂದು ಜ್ವಾಲೆ ಬರುತ್ತೆ, ಹೋಗಿಬಿಡುತ್ತೆ. ಇನ್ನೊಂದು ಕಣ ಬಂದು ಇನ್ನೊಂದು ಜ್ವಾಲೆ ಬರಬೇಕು. ಅದಾದಮೇಲೆ ಒಂದಾದ್ಮೇಲೆ ಎಷ್ಟು ವೇಗವಾಗಿ ಬರ್ತಿದೆ ಅಂದರೆ ನಮ್ಮ ಕಣ್ಣಿಗೆ ಅದು ಪ್ರತ್ಯಕ್ಷವಾಗಿ ಗ್ರಹಣವಾಗ್ತಿಲ್ಲ. ಪ್ರತ್ಯಕ್ಷವಾಗಿ ಗ್ರಹಣವಾಗುವುದು ಒಂದೇ ಜ್ವಾಲೆ, ಅನ್ಯಥಾ ಸಿದ್ಧ. ಅದು ಅನುಮಾನವು ಅನನ್ಯತಾ ಸಿದ್ಧ ಅಲ್ಲಿ. ಅದೇ ರೀತಿಯಲ್ಲಿ ವಿಶೇಷನಾಗಿರುವ ಪರಮಾತ್ಮನು ಪ್ರತ್ಯಕ್ಷ ಸಿದ್ಧನಲ್ಲ. ಆದ್ದರಿಂದ ನಮಗೆ ತಿಳಿದು ಬರೋದಿಲ್ಲವೇ ಹೊರತು ಇದು ಶ್ರುತಿಯಿಂದ ನಮಗೆ ತಿಳಿದು ಬರುವಂತಹ ವಿಷಯ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಪೃಥಿವ್ಯಾದಿ ಸಂಘಾತ ರೂಪಸ್ಯ ಕ್ಷೇತ್ರಸ್ಯ ಕ್ಷೇತ್ರಜ್ಞಸ್ಯ ಚ ಭಗವತ್ ಶರೀರತಾ ಏಕಸ್ವರೂಪತೆಯ ಭಗವದಾತ್ಮಕತ್ವಂ ಶ್ರುತಯ ವದಂತಿ. ಶ್ರುತಿಗಳು ತಿಳಿಸುತ್ತೆ ನಮಗೆ. ಇದು ಪ್ರತ್ಯಕ್ಷ ಸಿದ್ಧವಾದ ವಿಷಯವಲ್ಲ. ಪಾಂಚಭೌತಿಕವಾದಂತಹ ಕ್ಷೇತ್ರ ಅದು ನಮಗೆ ಪ್ರತ್ಯಕ್ಷ ಸಿದ್ಧವಲ್ಲ. ನಮ್ಮ ದೇಹದಲ್ಲಿ ಪಂಚಭೂತಗಳಿದೆ ಅಂತ ಹೇಗೆ ಕಂಡು ಬರುತ್ತೆ? ತಿಳಿದು ಬರುತ್ತೆ. ಶ್ರುತಿಗಳಿಂದಲೇ ತಿಳಿಬೇಕು. ಮತ್ತು ಈ ಕ್ಷೇತ್ರಜ್ಞನು ಪರಮಾತ್ಮನಿಗೆ ಶರೀರ ಅಂತ ಹೇಳೋದು ಪ್ರತ್ಯಕ್ಷ ಸಿದ್ಧವಲ್ಲ. ಆ ಕ್ಷೇತ್ರಜ್ಞನ ಶರೀರವು ಪರಮಾತ್ಮನಿಗೆ ಶರೀರ ಅನ್ನೋದು ಪ್ರತ್ಯಕ್ಷ ಸಿದ್ಧವಲ್ಲ. ಇದೆಲ್ಲ ಶ್ರುತಿಯಿಂದಲೇ ತಿಳಿಬೇಕು. ಪೃಥಿವ್ಯಾದೇಹೇ ಪರಮಾತ್ಮಾನಂ ಪ್ರತಿ ಶರೀರತ್ವ ವಚನಾದೇವ ತತ್ಸಂಘಾತ ರೂಪಸ್ಯ ದೇವ ಮನುಷ್ಯಾದಿ ಪಿಂಡಸ್ಯಾಪಿ ಶರೀರತ್ವ ಮುಕ್ತಮೇವ. ಆದ್ದರಿಂದ ಎಲ್ಲವೂ ಪರಮಾತ್ಮನಿಗೆ ಶರೀರ. ಪೃಥಿವಿ ಮೊದಲಾದದ್ದು ಶರೀರ. ಪೃಥಿವ್ಯಾಂ ತಿಷ್ಟನ್ನೇ ಯಸ್ಯ ಪೃಥಿವೀ ಶರೀರಂ ಯಸ್ಯ ಅಗ್ನಿ ಶರೀರಂ ಯಸ್ಯ ವಾಯು ಶರೀರಂ ಯಸ್ಯ ಆಪಃ ಶರೀರಂ ಯಸ್ಯ ಇದೆಲ್ಲ ಹೇಳಿರೋದ್ರಿಂದ ಇದೆಲ್ಲವೂ ಕೂಡ ಪಂಚಭೂತಗಳು. ಈ ಪಂಚಭೂತಗಳು ಅವನಿಗೆ ಶರೀರವಾಗಿರೋದ್ರಿಂದ ಪಾಂಚಭೌತಿಕವಾದ ಶರೀರವು ಅವನಿಗೆ ಶರೀರ ಅನ್ನೋದು ದೇವ ಮನುಷ್ಯಾದಿ ಪಿಂಡಸ್ಯ. ದೇವ ಮನುಷ್ಯ ರೂಪದಲ್ಲಿರುವ ಶರೀರಗಳು. ಪಿಂಡ ಅಂದರೆ ಶರೀರ ಅಂತ ಅರ್ಥ. ದೇವ ಮನುಷ್ಯ ರೂಪದಲ್ಲಿರುವ ಶರೀರಗಳು ಪಂಚಭೂತಗಳು ಶರೀರ ಆಗಿರೋದ್ರಿಂದ ಪಂಚಭೂತಗಳ ಸಂಘಾತವಾದ ದೇವ ಮನುಷ್ಯಾದಿ ಶರೀರಗಳು ಕೂಡ ಅವನಿಗೆ ಶರೀರವೇ ಅನ್ನೋದು ಹೇಳಿದಾಗ ಶರೀರ ಧಾತೂನಾಂಚ ಪೃಥಕ್ ಪರಮಾತ್ಮ ಶರೀರತ್ವ ವ್ಯಪದಿಶ್ಯತೆ. ಇದೆಲ್ಲವೂ ಕೂಡ ಒಂದೊಂದು ಕೂಡ ಶರೀರದಲ್ಲಿರುವ ಒಂದೊಂದು ಧಾತುವು ಅವನಿಗೆ ಶರೀರ ಅಂತಲೇ ಹೇಳಲ್ಪಡುತ್ತೆ. ಎಲ್ಲವೂ ತಥೋಪಿ ತತ್ ಸಮುದಾಯಸ್ಯ ಶರೀರತ್ವ ಮುಕ್ತಂ ಪೃಥಿವ್ಯಾದಿ ಸಂಘಾತ ರೂಪಸ್ಯ. ಅದರಿಂದ ಎಲ್ಲವೂ ಅವನಿಗೆ ಶರೀರ ಅನ್ನೋದು ಶ್ರುತಿ ನಮಗೆ ತಿಳಿಸುತ್ತೆ. ಜೀವಂಪತಿ ಕ್ಷೇತ್ರಸ್ಯ ಇವ ನ ಅವಸ್ಥಾಭೇದ ನಿಬಂಧನಂ ಅನಯೋರ್ಧವ್ಯಯೋ ಪರಮಾತ್ಮ ಶರೀರತ್ವ ಭಗವತ್ ಶರೀರತಾ ಏಕಸ್ವರೂಪತೆಯ ಇತಿ ಅಂತ ಹೇಳಿದ್ರೆ, ಜೀವನನ್ನು ಕುರಿತು ಕ್ಷೇತ್ರಸ್ಯ ಇವ ನ ಅವಸ್ಥಾಭೇದ ನಿಬಂಧನಂ ಅನಯೋ ದ್ರವ್ಯಯೋ ಪರಮಾತ್ಮ ಶರೀರತ್ವಂ ಅಂತ ಹೇಳಿದ್ರೆ, ಬರೀ ಒಂದು ಅವಸ್ಥೆಯಲ್ಲಿ ಮಾತ್ರವೇ ಜೀವಾತ್ಮನಿಗೆ ಕ್ಷೇತ್ರವು ಅವಸ್ಥೆಯಲ್ಲಿ ಮಾತ್ರವೇ ಶರೀರ. ಒಂದು ಅವಸ್ಥೆಯಲ್ಲಿ ಮಾತ್ರವೇ ಶರೀರ ಜೀವಾತ್ಮನಿಗೆ. ಆದ್ದರಿಂದ ಅಲ್ಲಿ ಸುದರ್ಶನ ಸೂರಿಗಳು ಬ್ರಹ್ಮಸೂತ್ರದಲ್ಲಿ ನವಿಲಕ್ಷಣತ್ವಾಧಿಕರಣ ಅನ್ನುವ ಅಧಿಕರಣದಲ್ಲಿ ಭಾಷ್ಯಕಾರರು ಶ್ರೀಭಾಷ್ಯದಲ್ಲಿ ಶರೀರ ಲಕ್ಷಣವನ್ನು ಅಲ್ಲಿಯೇ ಹೇಳೋದು ಮೊದಲು. ವಿಲಕ್ಷಣತ್ವಾಧಿಕರಣದಲ್ಲಿ ನವಿಲಕ್ಷಣತ್ವಾದಸ್ಯ ಅಂತ ಹೇಳಿ ಸೂತ್ರದಲ್ಲಿ ಶರೀರ ಲಕ್ಷಣವನ್ನು ಹೇಳ್ತಾರೆ. ಯಸ್ಯ ಚೇತನಸ್ಯ ದ್ರವ್ಯಂ ಅಂತ ಹೇಳಿ ಸುದರ್ಶನ ಸೂರಿಗಳು ಅದನ್ನು ಪರಿಷ್ಕರಣ ಮಾಡ್ತಾರೆ. ಯದವಸ್ಥಂ ದ್ರವ್ಯಂ ಅಂತ ಹೇಳ್ತಾರೆ. ಯಸ್ಯ ಚೇತನಸ್ಯ ಯದವಸ್ಥಂ ದ್ರವ್ಯಂ ಅಂತ ಹೇಳಿ ಯಾವ ಅವಸ್ಥೆಯಲ್ಲಿ. ಯಾಕೆ ಅಂದರೆ
ಜೀವಾತ್ಮರುಗಳಿಗೆ ಈ ಶರೀರ ನಮಗೆ ಬಂದಿರೋದು ಸ್ಥೂಲ ರೂಪದಲ್ಲಿ ಮಾತ್ರವೇ. ಇದಕ್ಕೆ ಹಿಂದಿನ ಸಮಷ್ಟಿ ಸೃಷ್ಟಿ ರೂಪದಲ್ಲಿ ಜೀವಾತ್ಮರಿಗೆ ಶರೀರವಾಗಿಲ್ಲ ಪೃಥ್ವಿ ಮೊದಲಾದದ್ದು. ಆದ್ದರಿಂದ ಪರಮಾತ್ಮನಿಗೆ ಶರೀರ. ಈ ಅವಸ್ಥೆಯಲ್ಲಿ ದೇವತ್ವ ಶರೀರ ಬಂದಾಗ ಇವನಿಗೆ ಶರೀರ, ಮನುಷ್ಯತ್ವ ಅನ್ನೋದು ಶರೀರ ಬಂದಾಗ ಇವನಿಗೆ ಶರೀರ ಅಂತ ಹೇಳಲ್ಪಡುತ್ತೆ. ಯದವಸ್ಥಂ ದ್ರವ್ಯಂ ಅಂತ ಪರಿಷ್ಕರಣ ಮಾಡ್ತಾರಲ್ಲಿ. ಆ ರೀತಿಯಾಗಿ ಒಂದು ಅವಸ್ಥೆಯಲ್ಲಿ ಇವನಿಗೆ ಶರೀರ, ಸೃಷ್ಟಿಯಾದ ಮೇಲೆ ನಾಮರೂಪ ವಿಭಾಗವಾದಾಗ ಪರಮಾತ್ಮ ಅನುಪ್ರವೇಶ ಮಾಡಿ ಶರೀರದೊಡನೆ ಸಂಬಂಧ ಉಂಟು ಮಾಡ್ತಾನೆ. ಅದಕ್ಕೆ ಮೊದಲು ಸೂಕ್ಷ್ಮವಾದ ರೂಪದಲ್ಲಿ ನಾಮರೂಪ ವಿಭಾಗ ಇಲ್ಲದೇ ಇರುವ ಅವಸ್ಥೆಯಲ್ಲಿ ಇರುತ್ತೆ, ಪ್ರಕೃತಿ ಸಂಬಂಧ ಇದ್ದೇ ಇರುತ್ತೆ. ಆದರೆ ಸ್ಥೂಲ ರೂಪವಾದ ಪಾಂಚಭೌತಿಕವಾದ ಶರೀರ ಇರೋದಿಲ್ಲ ಅವನಿಗೆ. ಆದರೆ ಪರಮಾತ್ಮನಿಗೆ ಆ ಕಾರಣದಿಂದ ಅಲ್ಲ, ಪರಮಾತ್ಮನಿಗೆ ಎಂದೆಂದೂ ಶರೀರವಾಗಿರುವುದೇ ಸ್ವಭಾವ ಅದಕ್ಕೆ. ಆದ್ದರಿಂದ ಭಗವತ್ ಶರೀರತ ಏಕ ಸ್ವರೂಪತೆಯ. ಇದೆಲ್ಲವೂ ಕೂಡ ಕ್ಷೇತ್ರನಿಗೆ ಜೀವಾತ್ಮನಿಗೂ ಅವಸ್ಥಾಭೇದ ನಿಬಂಧನಂ, ಅವಸ್ಥೆಯಲ್ಲಿ ಮಾತ್ರವೇ. ಆ ಎರಡು ಪದಾರ್ಥಗಳು ಕೂಡ ಪರಮಾತ್ಮನಿಗೆ ಆ ರೀತಿಯಲ್ಲ, ಅದು ಎಂದೆಂದಿಗೂ ಸ್ವಭಾವದಲ್ಲಿ ಹಾಗೆ. ಭಗವತ್ ಶರೀರತ ಏಕ ಸ್ವರೂಪ. ಯಥಾ ಪೃಥಿವ್ಯಾದೇಹೇ ಲೋಕೆ ಶರೀರತ್ವೇನ ಅಪ್ರಸಿದ್ಧಸ್ಯಾಪಿ ಪರಮಾತ್ಮ ಶರೀರತ್ವಂ ಶ್ರುತಿವಶಾತ್ ಸ್ವೀಕಾರ್ಯಂ. ಲೋಕದಲ್ಲಿ ಪೃಥ್ವಿ ಮೊದಲಾದ್ದು ಶರೀರ ಅನ್ನೋದು ತಿಳಿದು ಬರೋದಿಲ್ಲ. ಒಂದು ಪರ್ವತವನ್ನು ನೋಡಿದ್ರೆ ಇದು ಶರೀರ ಅಂತ ಹೆಂಗೆ ತಿಳಿದು ಬರುತ್ತೆ ನಮಗೆ? ಸಮುದ್ರವನ್ನು ನೋಡ್ತೀವಿ, ಶರೀರ ಅಂತ ತಿಳಿದು ಬರೋದಿಲ್ಲ. ಆದರೆ ಇದು ಶ್ರುತಿಯಲ್ಲಿ ಸಿದ್ಧವಾಗಿದೆ ಪರಮಾತ್ಮ ಶರೀರತ್ವ, ಆದ್ದರಿಂದ ಸ್ವೀಕರಿಸಬೇಕು. ಹಾಗೆಯೇ ಸ್ವಕ್ಷೇತ್ರಂ ಪತಿ ಶರೀರನೋಪಿ ಜೀವಸ್ಯೇತಿ ಭಾವ. ತನ್ನ ಶರೀರಕ್ಕೆ ಜೀವಾತ್ಮನಿಗೂ ಹಾಗೆಯೇ ಅವನಿಗೆ ಶರೀರವಾಗುತ್ತೆ. ಏವಂ ಸ್ವರೂಪಭೇದೆ ಅಂತರ್ಯಾಮಿತ್ವೇ ಚ ಸಿದ್ಧೆ. ಮೂರು ಪದಾರ್ಥಗಳಿಗೂ ಸ್ವರೂಪ ಭೇದ, ಕ್ಷೇತ್ರ, ಕ್ಷೇತ್ರಜ್ಞ ಪರಮಾತ್ಮನಿಗೆ, ಮತ್ತು ಪರಮಾತ್ಮನು ಅಂತರ್ಯಾಮಿಯಾಗಿರೋದ್ರಿಂದ ಶ್ರುತಿಷು ಸಾಮಾನಾಧಿಕರಣ್ಯ ವ್ಯಪದೇಶ ತನ್ನಿಬಂಧನ. ಆದ್ದರಿಂದ ಸಾಮಾನಾಧಿಕರಣ್ಯವು ಪೃಥಕ್ ಸಿದ್ಧ ವಿಶೇಷಣವಾಗಿರುವ ಕಾರಣದಿಂದಲೇ ಸಾಮಾನಾಧಿಕರಣ್ಯ ನಿರ್ದೇಶವು ಹೇಳಲ್ಪಟ್ಟಿದೆ. ಅಂತರ್ಯಾಮಿಯಾಗಿರೋದ್ರಿಂದ ತದುಪಬ್ರಹ್ಮಣೇ ಚ ಸ್ಯಾಂ ಸ್ಮೃತೋ ಸ್ಮೃತ್ಯಂತರೇ ಚ ಅಸ್ಮಿನ್ ಚ ವಿಭೂತ್ಯಧ್ಯಾಯ ಚ ಅಸ್ಮಿನ್ ಅಂತರ್ಯಾಮಿತ್ವಂ ಪುರಸ್ತಾತ್ ಉಪರಿಷ್ಟಾಚ್ಚ ಅಭಿಧಾಯ ಮಧ್ಯೆ ಸಾಮಾನಾಧಿಕರಣ ನಿರ್ದೇಶಾತ್ಮ ಅವಸ್ಥಾನಮೇವ ಸಾಮಾನಾಧಿಕರಣ್ಯ ಹೇತು ಇತಿ ಶ್ರುತಿ ಉಪಬ್ರಹ್ಮಣಂ ಕೃತಂ ಭವತಿ. ಉಪಬ್ರಹ್ಮಣ ಅಂದರೆ ವಿಸ್ತಾರಗೊಳಿಸೋದು. ಶ್ರುತಿಯ ಅರ್ಥಗಳನ್ನೆಲ್ಲ ಸ್ಮೃತಿಗಳು ವಿಸ್ತಾರವಾಗಿ ಪ್ರತಿಪಾದನೆ ಮಾಡುತ್ತೆ. ಶ್ರುತಿ ಪ್ರಮಾಣಗಳನ್ನು ಮೊದಲು ಪೃಥಿವ್ಯಾಂ ತಿಷ್ಟನ್ ಅದನ್ನೆಲ್ಲ ಹೇಳಿಬಿಟ್ಟು ಅಂತರ್ಯಾಮಿಯಾಗಿದ್ದಾನೆ ಪರಮಾತ್ಮ ಎಲ್ಲ ಅದಕ್ಕೂ ಮೊದಲಾದದ್ದೆಲ್ಲ ಹೇಳಿ ಈ ಶ್ರುತಿವಾಕ್ಯಗಳನ್ನು ಉಪಬ್ರಹ್ಮಣ ಮಾಡುವಂತಹ ಭಗವದ್ಗೀತೆಯ ಪ್ರಮಾಣಗಳನ್ನು ಅಹಮಾತ್ಮ ಗುಡಾಕೇಶ ದತ್ತದಸ್ತಿ ವಿನಾಯತ್ ಸ್ಯಾತ್ ಇಷ್ಟಭ್ಯಾಹಂ ಇದಂ ಕೃಷ್ಣಂ ಮೊದಲಾದದ್ದೆಲ್ಲ ಕೂಡ ಹೇಳಿ, ಇದೆಲ್ಲ ಆರಂಭದಲ್ಲಿಯೋ ಮಧ್ಯದಲ್ಲಿಯೋ ಕಡೆಯಲ್ಲಿಯೋ ಎಲ್ಲರಲ್ಲಿಯೂ ಪರಮಾತ್ಮನಿಗೂ ಈ ಸಾಮಾನಾಧಿಕರಣ್ಯದಲ್ಲ ಅದೆಲ್ಲ ಹೇಳಿ ಸಾಮಾನ್ಯವಾಗಿ ಎಲ್ಲಕ್ಕೂ ನಾನೇ ಅಂತರ್ಯಾಮಿ, ಎಲ್ಲವೂ ನನಗೆ ಶರೀರಭೂತವಾಗಿದೆ ಇದನ್ನು ಹೇಳಿ ಒಂದೊಂದು ಪದಾರ್ಥದೊಡನೆಯೂ ಸಾಮಾನಾಧಿಕರಣ್ಯವನ್ನು ಮಧ್ಯದಲ್ಲಿ ಪರಮಾತ್ಮನು ಉಪದೇಶ ಮಾಡೋದು. ಆದಿತ್ಯಾನಾಮಹಂ ವಿಷ್ಣು ಮೊದಲಾದವುಗಳು ಒಂದೊಂದು ಕೂಡ ವಿಶೇಷವಾಗಿ ಹೇಳಲ್ಪಡುತ್ತೆ. ಆದ್ದರಿಂದ ಮಧ್ಯೆ ಸಾಮಾನಾಧಿಕರಣ್ಯೇನ ವ್ಯಪದಿಶತಿ. ಆರಂಭದಲ್ಲಿಯೂ ಕಡೆಯಲ್ಲಿಯೂ ಸಾಮಾನ್ಯವಾಗಿ ಹೇಳಿ ಮಧ್ಯದಲ್ಲಿ ಒಂದೊಂದು ಕೂಡ ಸಾಮಾನಾಧಿಕರಣದಿಂದ ಹೇಳಲ್ಪಡುತ್ತೆ. ಅದು ಉಪಬ್ರಹ್ಮಣ ಸ್ಮೃತಿಯಲ್ಲಿ ಹೇಗೆ ಮಾಡಲ್ಪಟ್ಟಿದೆ. ತತ್ ಸಮಾನತೆಯ ಅಸ್ಮಿನ್ನಪಿ ಸಾಮಾನಾಧಿಕರಣ್ಯೇ ಸಯೇವ ಅರ್ಥ ಇತಿ ಅಭಿಪ್ರಾಯಣ ಇದಮೇವ. ಇದನ್ನೇ ಅದು ಶ್ರುತಿಗಳು ಸ್ಮೃತಿಗಳು ಕೂಡ ಎಲ್ಲವೂ ಹೇಳಲ್ಪಡುತ್ತೆ ಅನ್ನೋದನ್ನು ಕ್ಷೇತ್ರಜ್ಞಗಳಲ್ಲೆಲ್ಲ ಹೇಗೆ ಅವರು ಸ್ವರೂಪ ವಿವೇಕವನ್ನು ಉತ್ತರಾರ್ಧಂ ವ್ಯಾಖ್ಯಾತಿ ಯದಿದಂ, ಮುಂದಿನ ಭಾಗವನ್ನು ಯದಿದಂ ಕ್ಷೇತ್ರಜ್ಞಯೋ ವಿವೇಕ ವಿಷಯಂ ತಯೋ ಮದಾತ್ಮಕತ್ವ ವಿಷಯಂ ಚ ಜ್ಞಾನಂ ಉಕ್ತಂ. ಎರಡನೇ ಭಾಗ ಶ್ಲೋಕಕ್ಕೆ ಕ್ಷೇತ್ರಜ್ಞಯೋ ಜ್ಞಾನಂ ಯತ್ತ ಜ್ಞಾನಂ ಮತಂ ಮಮ ಅಂತ ಹೇಳುವ ಎರಡನೇ ಭಾಗ ಶ್ಲೋಕದ ಎರಡನೇ ಪಾದದಲ್ಲಿ ಅಲ್ಲಿ ಉತ್ತರಾರ್ಧದಲ್ಲಿ ಹೇಳಿರುವಂತಹ ಅರ್ಥವನ್ನು ವಿವರಿಸ್ತಾರೆ. ಯದಿದಂ ಕ್ಷೇತ್ರಜ್ಞಯೋ ವಿವೇಕ ವಿಷಯಂ, ಅವುಗಳನ್ನು ಸ್ಪಷ್ಟವಾಗಿ ಬೇರೆ ಮಾಡಿ ಸ್ವರೂಪ ಸ್ವಭಾವಗಳನ್ನು ತಿಳಿಯುವಂತಹ ಜ್ಞಾನವಿದೆಯೋ ಯಾವುದಿದೆಯೋ ತಯೋ ಮದಾತ್ಮಕತ್ವ ವಿಷಯಂ, ಅವೆರಡೂ ಕೂಡ ನನ್ನನ್ನು ಆತ್ಮನಾಗಿ ಹೊಂದಿರುವೆ ಅನ್ನುವಂತಹ ವಿಷಯವು ಇದುವೇ ಯಾವ ಜ್ಞಾನವು ಹೇಳಲ್ಪಟ್ಟಿತೋ ತದೇವ ಉಪಾದೇಯಂ ಜ್ಞಾನಂ ಇತಿ
ಮಮ ಮತಂ ಅನ್ನೋದನ್ನು ತಿಳಿಸ್ತಾರೆ ಇಲ್ಲಿ. ಪ್ರಸ್ತುತ ವಿವಿಕ್ತಾಕಾರ ವಿಶಿಷ್ಟಯೋರೇವ ಹಿ ಕ್ಷೇತ್ರ ಕ್ಷೇತ್ರಜ್ಞಯೋ ಇಹ ಪರಾಮರ್ಶ. ಬೇರೆ ಬೇರೆ ಸ್ಪಷ್ಟವಾಗಿ ಬೇರೆ ಮಾಡಲ್ಪಟ್ಟ ಆಕಾರಗಳು ಹೊಂದಿರುವಂತಹ ಕ್ಷೇತ್ರ ಕ್ಷೇತ್ರಜ್ಞರು. ತಪ್ತಾಯಃ ಪಿಂಡಾಧಿಪತ್ ಅಲಿಕಾಕಾರ ಜ್ಞಾನಸ್ಯ ಪಶ್ವಾದಿ ಸಾಧಾರಣತ್ವಾತ್ ತಸ್ಯ ಚ ಅತ್ರ ಪ್ರಶಂಸಾನುಪಪತ್ತೇಃ ಇತಿ ಅಭಿಪ್ರಾಯೇಣ ವಿವೇಕ ವಿಷಯತ್ವ ಉಪಾದಾನಂ ಅಂತ ಹೇಳಿದ್ರು. ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ಸ್ಪಷ್ಟವಾಗಿ ವಿವೇಕ ಜ್ಞಾನವು ಇಲ್ಲಿ ಹೇಳಲ್ಪಡುತ್ತೆ. ವಿವೇಕ ಜ್ಞಾನವು ಹೇಳ್ತಾ ಇರೋದ್ರಿಂದ ಇದು ಬರೀ ಪ್ರಶಂಸಾ ವಾಕ್ಯವಲ್ಲ. ಇಲ್ಲಿ ಪ್ರಶಂಸಾ ವಾಕ್ಯ ಅಂತ ಹೇಳಿದ್ರೆ ಒಂದರಲ್ಲಿ ಒಂದಿರೋದಕ್ಕೆ ಒಂದು ಉದಾಹರಣೆಯನ್ನು ಕೊಟ್ಟುಬಿಟ್ಟು ಒಂದು ಉದಾಹರಣೆಯನ್ನು ಹೇಳ್ಬೋದು. ಹಾಗೆ ಹೇಳೋದು ಆ ವಿಷಯವನ್ನೇ ಇಲ್ಲಿ ಹೇಳ್ತಾ ಇಲ್ಲ. ಇಲ್ಲಿ ಸುಮ್ಮನೆ ಒಂದು ಯಾವುದೋ ಒಂದು ಪ್ರಶಂಸೆ ಮಾಡುವುದಕ್ಕೋಸ್ಕರ ಆ ರೀತಿಯಾದ ಜ್ಞಾನವಲ್ಲ ಇದು. ಅಲೀಕಾಕಾರ ಅಂತ ಹೇಳಿದ್ರೆ ಸುಮ್ಮನೆ ಪ್ರಶಂಸೆಗೆ ಹೇಳುವಂಥದ್ದು. ಸುಳ್ಳಾಗಿ ಹೇಳ್ಬೋದು, ಸುಮ್ಮನೆ ಪ್ರಶಂಸೆಯಾಗಿ ಹೇಳ್ಬೋದು, ಇಲ್ಲ ಹೊಗಳೋದಕ್ಕೋಸ್ಕರ ಇಲ್ಲದೇ ಇರೋ ವಿಷಯವನ್ನು ಹೇಳ್ಬೋದು. ಆ ರೀತಿಯಲ್ಲ ಇದು ಹೇಳ್ತಾ ಇರೋದು. ಅಥವಾ ತಪ್ತ ಅಯಃ ಪಿಂಡಾಧಿಪತಿ, ಕಾದ ಒಂದು ಕಬ್ಬಿಣದಲ್ಲಿ ಬೆಂಕಿ ಇರುತ್ತೆ, ಎರಡೂ ಒಂದೇ ಆಗಿ ಎರಡನ್ನು ಬೇರೆ ಬೇರೆ ನೋಡೋಕ್ಕಾಗೋದಿಲ್ಲ. ಆ ರೀತಿಯೂ ಹೇಳ್ತಾ ಇಲ್ಲ ಇಲ್ಲಿ ಪಶ್ವಾದಿ ಸಾಧಾರಣತ್ವಾತ್ ತಸ್ಯ ಚಾತ್ರ ಪ್ರಶಂಸಾ ಅನುಪಪತ್ತೇಹೇ. ಪಶು ಮೊದಲಾದವುಗಳಲ್ಲಿ ಎಲ್ಲ ಸಾಧಾರಣವಾಗಿ ನೋಡ್ಬೋದು. ಜಾತಿಯು ವ್ಯಕ್ತಿಯು ಎಲ್ಲವೂ ಕೂಡ ಸೇರಿ ಇರುವಂಥದ್ದು ಕಂಡುಬರುತ್ತೆ ಸ್ಪಷ್ಟವಾಗಿ. ಅದು ಇಲ್ಲಿ ಉಪಪನ್ನವಲ್ಲ. ಇಲ್ಲಿ ಹೇಳ್ತಾ ಇರೋದು ಸ್ಪಷ್ಟವಾಗಿ ವಿವಿಕ್ತವಾದ ಜ್ಞಾನ. ಪ್ರಸ್ತುತ ವಿವಿಕ್ತಾಕಾರ ವಿಶಿಷ್ಟಯೋ, ಇದೇ ಬೇರೆ ಅದೇ ಬೇರೆ, ಸ್ಪಷ್ಟವಾಗಿ ಕ್ಷೇತ್ರವೇ ಬೇರೆ, ಕ್ಷೇತ್ರಜ್ಞನೇ ಬೇರೆ, ಪರಮಾತ್ಮನೇ ಬೇರೆ, ಬೇರೆ ಬೇರೆ ಮಾಡಿ ಸ್ಪಷ್ಟವಾಗಿ ತಿಳಿಸಿರುವಂತಹ ಈ ಜ್ಞಾನವು ಈ ವಿವೇಕ ವಿಷಯತ್ವ ಉಪಾದಾನಂ, ಇದುವೇ ಇಲ್ಲಿ ಉಪಾದಾನವಾದದ್ದು. ನಹಿ ಜ್ಞಾನಸ್ಯ ಜ್ಞಾನತ್ವ ಮಾತ್ರ ವಿಧೇಯಂ ಪುನರುಕ್ತ್ಯಾದಿ ಪ್ರಸಂಗಾತ್ ನ ಚ ಅನ್ಯೇಷಾಂ ಜ್ಞಾನಾನಾಂ ಜ್ಞಾನತ್ವ ನಿಷೇಧೆ ತಾತ್ಪರ್ಯಂ. ಜ್ಞಾನ ಏತಜ್ಞಾನಂ ಅಂತ ಹೇಳಿದ್ರಲ್ಲ, ಏತಜ್ಞಾನಂ ಮತಂ ಮಮ ಅಂತ ಹೇಳಿ, ಇದುವೇ ಜ್ಞಾನ ಅಂತ ಹೇಳಿದ್ರೆ ಇದಕ್ಕೆ ಜ್ಞಾನತ್ವ ಲಕ್ಷಣವಿದೆ ಅಂತ ಅರ್ಥವಲ್ಲ. ಜ್ಞಾನತ್ವ ಲಕ್ಷಣವಿದ್ದರೆ ಮಾತ್ರವೇ ಅದು ವಿಧಿಸಬೇಕಾಗಿಲ್ಲ. ಯಾವುದು ನಮಗೆ ಒಂದು ಜ್ಞಾನ ಉಂಟಾಗುತ್ತೆ ಒಂದು ಪದಾರ್ಥ ವಿಷಯದಲ್ಲಿ, ಅದು ಜ್ಞಾನತ್ವ ಅನ್ನೋ ವಿಷಯವಿದೆ, ಅದರ ವಿಷಯದಲ್ಲಿ ತಿಳಿಯುವಂತಹದ್ದು. ಏತತ್ ಜ್ಞಾನಂ ಅಂದರೆ ಇದುವೇ ಜ್ಞಾನ ಅಂದರೆ ಜ್ಞಾನ ಅನ್ನುವ ಲಕ್ಷಣ ಇದರಲ್ಲಿದೆ, ಆ ಅರ್ಥವಲ್ಲ ಇಲ್ಲಿ. ಹಾಗೆ ಹೇಳಬೇಕಾಗೇ ಇಲ್ಲ, ಅದು ವಿಧೇಯವಲ್ಲ. ಅದು ಮತ್ತೆ ಪುನರುಕ್ತಿ ಆಗುತ್ತೆ, ಮತ್ತೆ ಅದನ್ನು ಹೇಳಬೇಕಾಗಿಲ್ಲ. ಕ್ಷೇತ್ರಜ್ಞೋರ್ ಜ್ಞಾನಂ ಯತ್ತಜ್ಞಾನಂ. ಕ್ಷೇತ್ರಜ್ಞರ ಜ್ಞಾನವು ಯಾವುದು ಜ್ಞಾನವೋ ಅಂತ ಹೇಳಿದ್ರೆ ಎರಡು ಸತಿ ಜ್ಞಾನ ಶಬ್ದ ಬಂತು. ಯತ್ತಜ್ಞಾನಂ ಅಂತ ಹೇಳ್ತಿರುವಾಗ ಕ್ಷೇತ್ರಜ್ಞೋ ಜ್ಞಾನಂ ಅಂದರೆ ವಿವಿಕ್ತ ವಿಷಯಾಕಾರವಾದ ಜ್ಞಾನ ಅಂತ ಅರ್ಥ. ಅಲ್ಲಿ ಕ್ಷೇತ್ರಜ್ಞರ ಜ್ಞಾನ ಅಂದರೆ ಕ್ಷೇತ್ರಜ್ಞ ಪರಮಾತ್ಮರ ವಿಷಯದಲ್ಲಿ ವಿವಿಕ್ತವಾದ ಆಕಾರವಾದ ವಿಷಯವನ್ನು ಹೊಳ್ಳಂತಹ ಜ್ಞಾನವು ಇದುವೇ ಉಪಾದೇಯವಾದ ವಿಧೇಯ. ಇದು ವಿಧೇಯವಾದ ಜ್ಞಾನ, ಬರೀ ಜ್ಞಾನತ್ವ ಮಾತ್ರ ವಿಧೇಯವಲ್ಲ. ನಚ ಅನ್ಯೇಷಾಂ ಜ್ಞಾನಾತ್ವಂ ಜ್ಞಾನತ್ವ ನಿಷೋಧೇತ. ಅಥವಾ ಇದರಲ್ಲಿ ಪರಿಸಂಖ್ಯಾ ನ್ಯಾಯ ಅಂತ ಹೇಳ್ತೀವಿ. ಪರಿಸಂಖ್ಯಾ ನ್ಯಾಯ ಅಂದರೆ ಒಂದು ಹೇಳಿದ್ರೆ ಇನ್ನೊಂದು ಇಲ್ಲ ಅಂತ ಅರ್ಥ. ಆದ್ದರಿಂದ ಪಂಚಮಂಚ ನಖಾ ಭಕ್ಷ್ಯಾಹ ಅಂತ ರಾಮಾಯಣದಲ್ಲಿ ಬಂದರೆ 5 ಕಾಲಿ ಬೆರಳಿರುವಂಥದ್ದು ನಖಗಳಿರೋದು, ಅದನ್ನು ತಿನ್ನಬೇಕು ಅಂದರೆ ಮಿಕ್ಕಿದ್ರೆ ತಿನ್ನಬಾರದು ಅನ್ನೋದು ಅಲ್ಲಿ ವಿಧಿ. ನಿಷೇಧವೇ ವಿಧಿಯೇ ಹೊರತು ಅಲ್ಲಿ ಹೇಳಿರೋದು ವಿಧಿಸಿಲ್ಲ. ಅಲ್ಲಿ ಪರಿಸಂಖ್ಯಾ ಅಂತ ಅದಕ್ಕೆ ಹೆಸರು. ಪರಿ ಅಂದರೆ ವರ್ಜನ ಬುದ್ಧಿ, ಸಂಖ್ಯಾ ಅಂದರೆ ಜ್ಞಾನ, ಪರಿಸಂಖ್ಯಾ ಅಂದರೆ ವರ್ಜನ ಬುದ್ಧಿ. ಏತಜ್ಞಾನಂ ಮತಿಮ್ಮಮ ಅಂತ ಹೇಳಿದ್ರೆ ಕ್ಷೇತ್ರಜ್ಞೋ ಜ್ಞಾನಂ ಏತಜ್ಞಾನಂ ಅಂದರೆ ಮಿಕ್ಕ ಜ್ಞಾನವನ್ನು ಬಿಟ್ಬಿಡುವಂಥ ಅರ್ಥವಲ್ಲ, ಈ ಜ್ಞಾನವನ್ನು ತಿಳ್ಕೋ ಅಂತಾನೆ ಇಲ್ಲಿ ವಿಧಿಸಲ್ಪಟ್ಟಿರೋದು. ಆದ್ದರಿಂದ ಅದು ಆ ರೀತಿಯು ಅನ್ಯೇಷಾಂ ಜ್ಞಾನಾನಾಂ ಜ್ಞಾನತ್ವ ನಿಷೇಧೇ ನ ತಾತ್ಪರ್ಯಂ. ಬೇರೆ ಜ್ಞಾನವನ್ನು ನಿಷೇಧ ಮಾಡ್ತಾ ಇಲ್ಲ ಇಲ್ಲಿ. ಅದು ಯಾಕೆ ಅಂದರೆ ವಿರುದ್ಧವಾಗುತ್ತೆ ಪರಸ್ಪರವಾಗಿ. ಇಲ್ಲಿ ವಿಧೇಯವಾಗಿರೋದು ಈ ಜ್ಞಾನವನ್ನೇ ಹೇಳ್ತಾ ಇರೋದು ಮೊದಲು. ನಚ ಜ್ಞಾನಮಿತಿ ಅನೂದ್ಯ ಮತತ್ವ ಮಾತ್ರ ವಿಧೀಯತೆ. ಇದು ಜ್ಞಾನವೋ, ಆದ್ದರಿಂದ ಇದನ್ನು ತಿಳಿಬೇಕು ಅನ್ನೋದು ಅರ್ಥವಲ್ಲ. ಜ್ಞಾನ ಶಬ್ದ ಆವೃತ್ತಿ ನೈರರ್ಥ್ಯಕ್ಕೆ ಆತ 2 ಸತಿ ಜ್ಞಾನ ಅಂತ ಹೇಳಬೇಕಾಗಿಲ್ಲ. ಇದೆಲ್ಲ ಸ್ವಾಮಿ ದೇಶಿಕನ ಇಲ್ಲಿ ವಿಚಾರ ಮಾಡ್ತಾರೆ. ಏತಜ್ಞಾನಂ ಅಂತ ಹೇಳಿ ಕ್ಷೇತ್ರಜ್ಞೋ ಜ್ಞಾನಂ ಏತಜ್ಞಾನಂ 2 ಸತಿ ಬಂದಿದೆ ಅಲ್ಲಿ. ಅದಕ್ಕೆ ವಿಚಾರ ಮಾಡ್ತಾರೆ. ಹೇಗೆ
ಅತಃ ಅತ್ರ ಜ್ಞಾನಸ್ಯೈವ ಜ್ಞಾನಮಿತಿ ವಿಧಾನಂ ಪರಿಗ್ರಾಹ್ಯತ್ವಾರ್ಥ ಪ್ರಶಂಸಾ ಪರಂ ಇತಿ ಅಭಿಪ್ರಾಯೇಣ ತದೇವ ಉಪಾದಾಯಂ ಜ್ಞಾನಂ. ಈ ರೀತಿಯಾದ ಜ್ಞಾನವೇ ಉಪಾದೇಯವಾದ ಜ್ಞಾನವು ಅಂತ ಅರ್ಥ. ಇಲ್ಲಿ ವಿಧಿಸಲ್ಪಟ್ಟಿರುವಂತಹದ್ದು ಇದೇ ವಿಧಿಸಲ್ಪಟ್ಟ ಜ್ಞಾನ. ಇಲ್ಲಿ ಇದನ್ನು ನಾವು ತಿಳಿಬೇಕು, ಇದನ್ನೇ ಸ್ವೀಕಾರ ಮಾಡಿಕೊಂಡು ಇದನ್ನು ಸ್ಪಷ್ಟವಾಗಿ ತಿಳಿಬೇಕಾದ ಜ್ಞಾನ ಇದುವೇ ಅನ್ನೋದು ತಿಳಿದು ಬರುತ್ತೆ. ಮಮ ಮತಂ ಮಿತಿ ಸರ್ವಭೂತ ಸುಹೃದ ಮಮ ಸರ್ವಶಾಸ್ತ್ರ ಅರ್ಥ ಉಪಯೋಗಿತೆಯ ಸರ್ವಹಿತತ್ವೇನ ಇದಮೇವ ಉಪಾದೇಯತೆಯ ಅಭಿಮತಂ ವಿಭಾವ. ಕೃಷ್ಣನೇ ಉಪದೇಶ ಮಾಡ್ತಿರೋದು ಸಾಕ್ಷಾತ್ತಾಗಿ ಇಲ್ಲಿ. ಸರ್ವಭೂತ ಸುಹೃದಂ ಸರ್ವಭೂತಾನಾಂ ಅಂತ ಹೇಳಿದಂತಹ ಪರಮಾತ್ಮ, ಸುಹೃದಂ ಸರ್ವಭೂತಾನಾಂ, ಅವನೇ ಹೇಳ್ಕೊಳ್ತಾನೆ ತನ್ನನ್ನು. ಎಲ್ಲರಿಗೂ ನಾನು ಸುಹೃತ್ತು, ಅವರ ಅಭಿಪ್ರಾಯವೇ ನನ್ನ ಅಭಿಪ್ರಾಯ, ಅವರಿಗೆ ಸಮಾನವಾದ ಎಲ್ಲರ ವಿಷಯದಲ್ಲಿ ಒಳ್ಳೆಯ ಮನಸ್ಸನ್ನು ಉಳ್ಳವನು ಅಂತ ಸುಹೃತ್ ಅಂತ ಹೇಳಿದ್ರೆ. ಹೃತ್ ಅಂದರೆ ಮನಸ್ಸು, ಒಳ್ಳೆಯ ಎಲ್ಲರ ವಿಷಯದಲ್ಲಿಯೂ ಅನುಕೂಲವಾದ ಅನುಗ್ರಹ ರೂಪವಾದ ಮನಸ್ಸನ್ನೇ ಉಳ್ಳವನು ಪರಮಾತ್ಮ. ಅಂತಹ ಸರ್ವಭೂತ ಸುಹೃದ್ ಆದಂತಹ ನನ್ನ ಸರ್ವಶಾಸ್ತ್ರಾರ್ಥ ಉಪಯೋಗಿತೆಯ, ಎಲ್ಲ ಶಾಸ್ತ್ರವು ಉಪಯೋಗವಾಗುವಂತೆ ಸರ್ವಹಿತತ್ವೇನ ಎಲ್ಲರಿಗೂ ಹಿತವನ್ನೇ ಉಂಟು ಮಾಡುವುದಾಗಿ ಉಪಾದೇಯಂ ಇದಮೇವ ಉಪಾದೇಯತೆಯ ಅಭಿಮತಂ, ಇದುವೇ ಎಲ್ಲರಿಗೂ ಕೂಡ ಉಪಾದೇಯವಾದದ್ದು ಅನ್ನೋದು ಕೃಷ್ಣನ ಅಭಿಪ್ರಾಯ ಅನ್ನೋದು ಇಲ್ಲಿ. ತದೇವ ಉಪಾದೇಯಂ ಜ್ಞಾನಂ ಅಂತ ಭಾಷ್ಯಕಾರರು ವ್ಯಾಖ್ಯಾನ ಮಾಡೋದು. ಏತತ್ ಜ್ಞಾನಂ ಮತಂ ಮಮ ಅಂತ ಹೇಳಿದಾಗ ನನ್ನ ಮತವು ಅಂತ ಕೃಷ್ಣನು ಹೇಳ್ತಾ ಇರೋದಕ್ಕೆ ಈ ಅರ್ಥ ಮಾಡಬೇಕು. ಏವಮಸ್ಯ ಶ್ಲೋಕಸ್ಯ ಶ್ರುತಿ ಸ್ಮೃತ್ಯಂತರ ಪೂರ್ವಾಪರ ಸಂಗತಂ ಅರ್ಥಮಭಿಧಾಯ ಕುದೃಷ್ಟಿ ದೃಷ್ಟುಂ ದೂಷಯಿತು ಕೇಚಿತ್. ಇವಕ್ಕೆ ವಿರುದ್ಧವ ಪೂರ್ವಪಕ್ಷವನ್ನು ಇಲ್ಲಿ ಹೇಳ್ತಾರೆ, ಕೇಚಿದಾಹುವು ಅಂತ ಹೇಳಿ. ಈ ರೀತಿ ಇದಕ್ಕೆ ಐಕ್ಯವನ್ನೇ ಹೇಳಬೇಕು ಸಮಾನಾಧಿಕರಣದಲ್ಲಿ ಅಂತ ಹೇಳಿಬಿಟ್ಟು, ಕೇಚಿದಿತ್ ನಿರೂಪಕ ಆಭಾಸತ್ವ ವಿಪರೀತಂ. ಕೇಚಿತ್ ಅಂದರೆ ಕೆಲವರು ಹೀಗೆ ಹೇಳ್ತಾರೆ ಅಂತ ಹೇಳಿದ್ರೆ ಅದು ಸರಿ ಇಲ್ಲ, ಹೇತ್ವಾಭಾಸಗಳು ಅನ್ನೋದು ನಿರೂಪಣೆ ಮಾಡೋ ಹಾಗೆ ಇರುತ್ತೆ, ಅದು ಸರಿಯಾದ ನಿರೂಪಣೆ ಇಲ್ಲ. ಬಹುವಚನೇನ ಜಗದ್ವ್ಯಾಮೋಹನ ತತ್ತದ್ ಗ್ರಂಥಕಾರ ಕುಮತಿ ಪರಂಪರಾ ದ್ಯೋತನಂ. ಕೇಚಿತ್ ಅನ್ನೋದು ಬಹುವಚನ, ಅನೇಕರು ಕೆಲವರು ಅಂತ ಹೇಳಿದ್ರು. ಕೆಲವರು ಅಂದರೆ ಬಹುವಚನ ಅಂದರೆ ಪರಂಪರೆಯೇ ಇದೆ ಅಲ್ಲೆಲ್ಲ ಅಂತ ಅರ್ಥ. ಅನೇಕರಿದ್ದಾರೆ. ಸಾಮಾನಾಧಿಕರಣ್ಯನ ಸೇರಣ ಏಕತ್ವಂ ಅವಗಮ್ಯತೆ ಹೇಳಿದ್ರೆ ಸಾಮಾನಾಧಿಕರಣದ ಲಕ್ಷಣವು ಕೈಯಟನು ಹೇಳಿರೋದು ಭಿನ್ನ ಪ್ರವೃತ್ತಿ ನಿಮಿತ್ತಾನಾಂ ಶಬ್ದಾನಾಂ ಏಕಸ್ಮಿನ್ನರ್ಥೇ ವೃತ್ತಿ ಸಾಮಾನಾಧಿಕರಣ್ಯಂ ಇತಿ ತಲ್ಲಕ್ಷಣಮಿತಿ ಭಾವ. ಈ ಸಾಮಾನಾಧಿಕರಣ್ಯ ಲಕ್ಷಣವು ಇದುವೇ ನಾವು ಸ್ವೀಕಾರ ಮಾಡಿರೋದು. ಇದಕ್ಕೆ ವಿರುದ್ಧವಾದ ಲಕ್ಷಣವು ನಮಗೆ ಸ್ವೀಕಾರಾರ್ಹವಲ್ಲ. ಐಕ್ಯದಲ್ಲಿ ಸಾಮಾನಾಧಿಕರಣ್ಯ ಹೇಳುವುದಕ್ಕೆ ಎಲ್ಲಿಯೂ ಪ್ರಮಾಣವಿಲ್ಲ. ಆದ್ದರಿಂದ ಸಾಮಾನಾಧಿಕರಣ್ಯ ಅಂದರೆ ವೈಯಾಕರಣರು ಹೇಳಿರುವಂತಹದ್ದು ಭಿನ್ನ ಪ್ರವೃತ್ತಿ ನಿಮಿತ್ತಾನಾಂ ಶಬ್ದಾನಾಂ ಏಕಸ್ಮಿನ್ನರ್ಥೇ ವೃತ್ತಿ. ಅನೇಕ ಶಬ್ದಗಳು, ಒಂದೊಂದು ಶಬ್ದವು ಬೇರೆ ಬೇರೆ ವಿಷಯವನ್ನು ನಿಮಿತ್ತವಾಗಿ ಹೊಂದಿ ಪ್ರವೃತ್ತವಾಗಿದೆ. ಒಂದು ವಾಕ್ಯದಲ್ಲಿ ಒಂದು ಶಬ್ದಗಳನ್ನು ಉಪಯೋಗಿಸಿದ್ರೆ ಯಾವ ಕಾರಣದಿಂದ ಉಪಯೋಗಿಸಿದ್ದೀವಿ ಈ ಶಬ್ದವನ್ನು ಅನ್ನೋದು ಮುಖ್ಯ. ಆ ರೀತಿ ಒಂದೇ ವಿಭಕ್ತಿಯಲ್ಲಿರುವ ಅನೇಕ ಶಬ್ದಗಳು ಒಂದು ವಾಕ್ಯದಲ್ಲಿ ಬಂದರೆ ಒಂದೇ ಪದಾರ್ಥವನ್ನು ವಿಶೇಷಿಸುತ್ತೆ. ಅದಕ್ಕೆ ಸಮಾನಾಧಿಕರಣ್ಯ, ಸತ್ಯಂ, ಜ್ಞಾನಂ, ಅನಂತಂ ಎಲ್ಲ ಒಂದೇ ವಿಭಕ್ತಿಯಲ್ಲಿರುವ ಶಬ್ದಗಳು. ಇದಂ ಸರ್ವಂ ಅಂತ ಹೇಳಿದಾಗ ಇದಂ ಸರ್ವಂ ಬ್ರಹ್ಮ ಅಂತ ಹೇಳಿದ್ರೆ, ಸರ್ವಂ ಖಲು ಇದಂ ಸರ್ವಂ ಅಂತ ಹೇಳಿದ್ರೆ ಸರ್ವಂ ಖಲು ಇದಂ ಬ್ರಹ್ಮ, ಇದಂ ಸರ್ವಂ ಬ್ರಹ್ಮ ಅಂತ ಹೇಳಿದ್ರೆ ಇದೆಲ್ಲವೂ ಬ್ರಹ್ಮವೇ. ಸಮಾನಾಧಿಕರಣ್ಯ ಇದಂ ಸರ್ವಕ್ಕೂ ಬ್ರಹ್ಮಕ್ಕೂ ಸಮಾನಾಧಿಕರಣ್ಯ ಒಂದೇ ವಿಭಕ್ತಿಯಲ್ಲಿದೆ. ಇದೆಲ್ಲವೂ ಒಂದೇ ಪದಾರ್ಥವನ್ನು ವಿಶೇಷಿಸುತ್ತೆ. ಬೇರೆ ಬೇರೆ ವಿಷಯಗಳನ್ನು ತಿಳಿಸೋದಕ್ಕೆ ಹೊರಟಿರುವ ಪ್ರಭುಗಳು. ಇದಂ ಸರ್ವಂ ಅಂತ ಹೇಳೋದು ಈ ಚೇತನಾತ್ಮಕವಾದ ಪದಾರ್ಥಗಳನ್ನೆಲ್ಲ ತಿಳಿಸುವಂಥದ್ದು ಪರಮಾತ್ಮನಿಗೆ ಶರೀರವಾಗಿದೆ ಅನ್ನೋದನ್ನು. ಬ್ರಹ್ಮ ಅನ್ನೋದು ಬ್ರಹ್ಮ ಶಬ್ದ ಮುಖ್ಯಾರ್ಥವಲ್ಲಿಯೇ ಹೇಳುವಂತಹ ಪರಮಾತ್ಮನನ್ನು ತಿಳಿಸುತ್ತೆ. ಎರಡೂ ಅರ್ಥಗಳು ಬ್ರಹ್ಮನಿಗೆ ಅರ್ಥ. ಇದಂ ಸರ್ವಮು ಬ್ರಹ್ಮನನ್ನು ತಿಳಿಸುತ್ತೆ, ಬ್ರಹ್ಮ ಶಬ್ದವು ಬ್ರಹ್ಮನನ್ನೇ ತಿಳಿಸುತ್ತೆ. ಹೇಗೆ ಅಂದರೆ ಇದಂ ಸರ್ವಂ ಅನ್ನೋದು ಬ್ರಹ್ಮನನ್ನು ಆತ್ಮನಾಗಿ ಉಳ್ಳ ಇವೆಲ್ಲವನ್ನು ಶರೀರವಾಗಿ ಉಳ್ಳ ಬ್ರಹ್ಮನನ್ನು ತಿಳಿಸುತ್ತೆ. ಬ್ರಹ್ಮ ಅನ್ನೋದು ಬೃಹತ್ತಾದ ಬ್ರಹ್ಮನನ್ನು ತಿಳಿಸುತ್ತೆ. ಸ್ವರೂಪತಃ ಗುಣತಃ ಬೃಹತ್ತಾದ ಬ್ರಹ್ಮನನ್ನು ಬ್ರಹ್ಮಶಬ್ದ ತಿಳಿಸುತ್ತೆ. ಎಲ್ಲವನ್ನು ಶರೀರವಾಗಿ ಉಳ್ಳ ಬ್ರಹ್ಮವನ್ನು ಇದಂ ಸರ್ವಂ ಅಂತ ತಿಳಿಸುತ್ತೆ.
ಎರಡೂ ಬ್ರಹ್ಮನನ್ನೇ ತಿಳಿಸುತ್ತೆ. ಅದುವೇ ಸಾಮಾನಾಧಿಕರಣ್ಯ ಅಂತ ಹೇಳುವಂಥದ್ದು. ಅದುವೇ ಲಕ್ಷಣವು ಅನ್ನೋದನ್ನು ಇಲ್ಲಿ ಸಾಮಾನಾಧಿಕರಣ್ಯಕ್ಕೆ ವಿರುದ್ಧವಾದ ಅರ್ಥವನ್ನು ಐಕ್ಯವನ್ನು ಮಾಡೋದು ಸರಿಯಿಲ್ಲ. ಸರ್ವಜ್ಞತ್ವ ಅಜ್ಞತ್ವಾದಿ ವಿರುದ್ಧ ಧರ್ಮತೋಹೋ ಏಕತ್ವಂ ಕಥಮವಗಂತುಂ ಶಕ್ಯಂ ಇತಿ ತತಶ್ಚ. ಒಬ್ಬ ಸರ್ವಜ್ಞನೋ ಒಬ್ಬ ಅಜ್ಞನೋ ಇಬ್ಬರಿಗೂ ಕೂಡ ಏಕತ್ವವನ್ನು ತಿಳಿಯೋಕ್ಕೆ ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಅದು ಐಕ್ಯದಲ್ಲಿ ಅರ್ಥವಿಲ್ಲ. ಕೃತಸ್ಯ ಜ್ಞಾನ ಹಾನ ಯೋಗಾತ್ ತದರ್ಥಾಪತ್ಯ ಇತ್ಯರ್ಥ. ಆದ್ದರಿಂದ ಇಲ್ಲಿ ಶ್ರುತಿ ಯಾವುದು ಹೇಳಿದೆಯೋ ಅದನ್ನು ನಾವು ತಳ್ಳಿ ಹಾಕೋದಕ್ಕಾಗೋದಿಲ್ಲ. ಹಾನ ಅಯೋಗಾತ್, ಹಾನ ಉಪಾದಾನಕ್ಕೆ ವಿರುದ್ಧವಾದದ್ದು ಹಾನ. ಅಸ್ವೀಕಾರ, ಅಂಗೀಕಾರ ಮಾಡದೇ ಇರೋದು, ಅದು ಸಾಧ್ಯವಿಲ್ಲ. ಶ್ರುತಿಯಲ್ಲಿ ಹೇಳಿರುವುದನ್ನು ನಾವು ತಳ್ಳಿ ಹಾಕೋದಕ್ಕಾಗೋದಿಲ್ಲ. ಆದ್ದರಿಂದ ಅರ್ಥಾಪತ್ತಿಯಿಂದಲೂ ಕೂಡ ಎಲ್ಲ ತಿಳಿದು ಬರುತ್ತೆ. ತತಶ್ಚ ಈಶ್ವರಸ್ಯೈವ ಸತಃ ಅಜ್ಞಾನಾತ್ ಕ್ಷೇತ್ರಜ್ಞತ್ವಮಿವ ಭವತಿ ಇತಿ ಅಭ್ಯುಪಗಂತವ್ಯಂ. ಈ ರೀತಿ ಹೇಳಿದಾಗ ಆಗುತ್ತೆ. ಅರ್ಥಾಪತ್ತಿ ಏನಾಗುತ್ತೆ? ಐಕ್ಯ ಹೇಳಿದ್ರೆ ಈ ಅರ್ಥಾಪತ್ಯ ಅಂತ ಹೇಳಿದ್ರೆ, ಅರ್ಥಾಪತ್ತಿ ಅಂತ ಹೇಳಿದ್ರೆ ಅನ್ಯಥಾನುಪಪತ್ಯ ಕಲ್ಪನೆ ಮಾಡಬೇಕಾದ್ದು ಅಂತ ಅರ್ಥ. ಈಗ ಹೀಗೆ ಐಕ್ಯವನ್ನು ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಈಶ್ವರನೇ, ಸರ್ವಜ್ಞನಾದ ಈಶ್ವರನೇ ಅಜ್ಞಾನದಿಂದ ಕ್ಷೇತ್ರಜ್ಞನಾಗಿದ್ದಾನೆ ಅಂತ ಹೇಳಬೇಕಾಗುತ್ತೆ ಅರ್ಥಾಪತ್ತಿ. ಇಬ್ಬರಿಗೂ ಐಕ್ಯ ಹೇಳಿಬಿಟ್ರೆ, ಕ್ಷೇತ್ರಕ್ಕೂ ಕ್ಷೇತ್ರಜ್ಞನಿಗೂ ಐಕ್ಯ ಹೇಳಿದ್ರೆ ಸರ್ವಜ್ಞನಾದ ಈಶ್ವರನೇ ಅಜ್ಞಾನದಿಂದ ಕ್ಷೇತ್ರಜ್ಞನಾಗಿದ್ದಾನೆ ಅಂತಾನೆ ಹೇಳಬೇಕಾಗುತ್ತೆ. ಕನ್ಕ್ಲೂಡ್ ಮಾಡೋದು ಅದನ್ನೇ ಮಾಡಬೇಕಾವಾಗ, ಬೇರೆ ಮಾಡೋಕ್ಕಾಗೋದಿಲ್ಲ. ಅದರಿಂದ ಆ ರೀತಿ ಒಪ್ಕೊಳ್ಬೇಕಾಗುತ್ತೆ. ಅದು ಅರ್ಥಾಪತ್ತಿಯಿಂದ. ಏವಕಾರೇಣ ವಿರೋಧ ಶಿಂಕಾದ್ಯೋತನಂ. ಏವ ಅಂದಾಗ ವಿರೋಧವು ಗೊತ್ತಾಗುತ್ತೆ. ಈಶ್ವರಸ್ಯೈವ, ಈಶ್ವರನಿಗೆ ಕ್ಷೇತ್ರಜ್ಞತ್ವ ಭಾವ ಬಂದಿದೆ ಅಂತ ಅರ್ಥ ಆಗುತ್ತೆ ಐಕ್ಯ ಹೇಳಿದ್ರೆ. ಅದು ಸರಿ ಹೋಗೋದಿಲ್ಲ, ವಿರೋಧವಾಗುತ್ತೆ. ಸಂಸಾರಸ್ಯ ಔಪಾಧಿಕತ್ವೇನ ಸರ್ವಾಭ್ಯುಪಗತತ್ವಾತ್ ಸ್ವತಃ ಕ್ಷೇತ್ರಜ್ಞತ್ವ ಅಭಾವೇಪಿ ದೋಷವಶಾತ್ ತತ್ಸಂಭವಃ ಇತಿ ಅಭಿಪ್ರಾಯೇಣ ಅಜ್ಞಾನಾದಿ ಇತ್ಯುಕ್ತಂ. ಹೇಳಿದ್ರೆ ಇಲ್ಲಿ ಮುಂದೆ ಇದೆಲ್ಲ ಹೇಳ್ತಾರೆ. ಇದರಲ್ಲಿ ಕ್ಷೇತ್ರಜ್ಞಸ್ಯೈವ ಭವತಿ ತನ್ನಿವೃತ್ತ್ಯರ್ಥಶ್ಚ ಅಯಂ ಏಕತ್ವ ಉಪದೇಶ ಅಂತ ಹೇಳಿದಾಗ ಇದೆಲ್ಲ ಈ ಅಜ್ಞಾನ ಮೊದಲಾದದೆಲ್ಲ ಹೇಗೆ ಬರುತ್ತೆ ಅವನಿಗೆ? ಸಂಸಾರದಲ್ಲಿ ಜೀವನಿಗೆ ಸಂಸಾರ ದೋಷವನ್ನು ಸಂಸಾರಸ್ಯೈವ ಔಪಾಧಿಕತ್ವೇನ, ಸಂಸಾರವು ಒಂದು ಉಪಾಧಿಯ ಕಾರಣದಿಂದ ಬಂದಿದೆ. ಸರ್ವ ಅಭ್ಯುಪಗತತ್ವಾತ್, ಸಂಸಾರವೇ ಔಪಾಧಿಕ ಅಂತ ಎಲ್ಲರೂ ಒಪ್ಪಿಕೊಂಡಿದ್ದಾರೆ. ಸ್ವತಃ ಕ್ಷೇತ್ರಜ್ಞತ್ವ ಅಭಾವೇಪಿ, ಆದ್ದರಿಂದ ಸ್ವತಃ ಅವನಿಗೆ ಕ್ಷೇತ್ರಜ್ಞತ್ವವಿಲ್ಲದೆ ಹೋದರೂ ಯಾವುದೋ ಒಂದು ದೋಷದಿಂದ ಅವನಿಗೆ ಕ್ಷೇತ್ರಜ್ಞತ್ವ ಬಂದಿದೆ ಅಂತ ಒಪ್ಕೊಳ್ಬೇಕಾಗುತ್ತೆ. ಆಗ ದೋಷವಶಾದಪಿ ವಿರುದ್ಧಂ ನ ಸಂಭವತಿ, ದೋಷವಶದಿಂದಲೂ ವಿರುದ್ಧವಾಗಿರೋದು ಸಾಧ್ಯವಿಲ್ಲ. ನಹಿ ದೋಷೇಣ ತೇಜಸಃ ತಿಮಿರತ್ವಾಪಾದನಂ ಸಂಭವತಿ. ದೋಷದಿಂದ ತೇಜಸ್ಸಿಗೆ ಕತ್ತಲೆಯನ್ನು ಹೇಳೋಕ್ಕಾಗೋದಿಲ್ಲ ಒಂದು ದೋಷದಿಂದ. ಆದ್ದರಿಂದ ದೋಷವಿಂದಲೂ ವಿರುದ್ಧವಾದದ್ದು ಹೇಳೋಕ್ಕಾಗೋದಿಲ್ಲ. ಸರ್ವಜ್ಞನಿಗೆ ಅಜ್ಞತ್ವ ಹೇಳೋಕ್ಕಾಗೋದಿಲ್ಲ ದೋಷದಿಂದಲೂ ಕೂಡ. ಅದು ನೇರ ವಿರುದ್ಧವಾಗುತ್ತೆ, ಬೆಳಕಿಗೆ ಕತ್ತಲೆ ಹೇಳೋ ಹಾಗಾಗುತ್ತೆ. ಹಾಗೆ ನಚ ಕ್ಷಿತಿಜಲಾದಿ ಸಮವಧ, ಅದರಿಂದಲೇ ಅವರು ಮಿಥ್ಯೆ ಅಂತ ಹೇಳ್ತಾರೆ. ಕ್ಷೇತ್ರಜ್ಞ ಭಾವ ಮಿಥ್ಯೆ, ದೋಷ ಮಿಥ್ಯೆ ಅಂತ ಹೇಳಿದ್ರು. ಸತ್ಯವಾಗಿ ಹೇಳಿಬಿಟ್ರೆ ವಿರೋಧ ಆಗುತ್ತೆ. ನೇರವಾಗಿ ವಿರೋಧವಾದನ್ನ ಹೇಳೋಕ್ಕಾಗೋದಿಲ್ಲ. ಆದ್ದರಿಂದ ದೋಷದಿಂದ ಆದರೂ ವಿರೋಧ ಹೇಳೋಕ್ಕಾಗೋದಿಲ್ಲ. ಹಾಗೆ ಅದರಿಂದಲೇ ದೋಷವು ಮಿಥ್ಯೆ ಅಂತ ಒಪ್ಕೊಳ್ಬೇಕು ಅಂತ ಅವಿದ್ಯೆಯನ್ನು ಸಾಧಿಸ್ತಾರೆ. ಹಾಗೆ ಕ್ಷಿತಿಜಲಾದಿ ಸಮವಧಾನೆ ಶಿಲಾಶಕಲಸ್ಯ ಅಂಕುರ ಆರಂಭಕತ್ವಂ ಯತ್ರಾಹ. ಇಲ್ಲಿ ನಚ ಕ್ಷೇತ್ರಜ್ಞತ್ವಂ ಇವ ಅಂತ ಹೇಳಿ, ಇಲ್ಲಿ ಕ್ಷೇತ್ರಜ್ಞತ್ವಮಿವ ಸತಃ ಅಜ್ಞಾನಾತ್ ಕ್ಷೇತ್ರಜ್ಞತ್ವಂ ಇವ ಭವತಿ. ಕ್ಷೇತ್ರಜ್ಞತ್ವಮಿವ ಭವತಿ, ಕ್ಷೇತ್ರಜ್ಞತ್ವವಿರೋ ಹಾಗೆ ಆಗುತ್ತೆ. ಇವ ನಿಜವಾಗಿಯೂ ಇಲ್ಲ ಕ್ಷೇತ್ರಜ್ಞತ್ವ, ಕ್ಷೇತ್ರಜ್ಞರೆಲ್ಲ ಮಿಥ್ಯೆ, ಅದರಿಂದ ನಿಜವಾಗಿಯೂ ಇಲ್ಲ, ಇರೋ ಹಾಗೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಕ್ಷಿತಿ ಜಲ ಎಲ್ಲ ಇದ್ದರೆ, ಮಣ್ಣು ನೀರು ಎಲ್ಲ ಇದ್ದುಬಿಟ್ರೆ ಈ ಕಲ್ಲಿನ ಒಂದು ಚೂರು ಕೂಡ ಅಂಕುರವಾಗಬೇಕು. ಆವಾಗ
ಅಂಕುರವಾಗಿ ಏನು ಕಾರಣ ಅಂದರೆ ಒಳ್ಳೆಯ ಭೂಮಿ ಇರಬೇಕು, ನೀರಿರಬೇಕು. ನೀರು ಮತ್ತೆ ಒಳ್ಳೆಯ ಭೂಮಿಯೂ ಇದೆ. ಒಂದು ಕಲ್ಲು ಹಾಕಿದ್ರೆ ಅದರಲ್ಲಿ ಅಂಕುರ ಉಂಟಾಗುತ್ತೆಯೇ? ಉಂಟಾಗೋದಿಲ್ಲ. ಆದಂಗೆ ಆಗುತ್ತೆ ಇಲ್ಲಿ ಹೇಳಿರೋದು ಅಂತ ಹೇಳ್ತಾರೆ. ಶಿಲಾಶಕಲಸ್ಯ ಅಂಕುರ ಆರಂಭಕತ್ವಂ. ಒಂದು ಕಲ್ಲಿನ ಚೂರು ಕೂಡ ಅಂಕುರವನ್ನು ಉಣ್ಬೇಕಾಗುತ್ತೆ. ಯಾವಾಗ ಅಂದರೆ ಕ್ಷಿತಿಜಲಾದಿ ಸಮೋಧಾನೆ. ಒಳ್ಳೆಯ ಭೂಮಿಯು ನೀರು ಎಲ್ಲ ಇದ್ಬಿಟ್ರೆ ಈಗ ಬರುತ್ತೆ ಅಂತ ಹೇಳಕ್ಕಾಗೋದಿಲ್ಲ. ಆದ್ದರಿಂದ ಕ್ಷೇತ್ರಜ್ಞಮಿವ ವಿರುದ್ಧಾಕಾರ ಸದ್ಭಾವೋ ಹಿ ಅಸಂಭಾವಿತ ತದಾರೋಪಸ್ತು ರಜ್ಜು ಸರ್ಪಾಧಿವತ ಉಪಪನ್ನ. ಆದ್ದರಿಂದ ವಿರುದ್ಧಾಕಾರವು ಸಾಧ್ಯವಿಲ್ಲದೆ ಇರೋದ್ರಿಂದ ಆರೋಪಿತವಾಗಿದೆ ಅಂತ ಹೇಳಬೇಕು. ರಜ್ಜು ಸರ್ಪದಂತೆ ಅದು ಇಲ್ಲದೇ ಇರೋದು ತೋರಿ ಬರ್ತಾ ಇದೆ ಅಷ್ಟೇ ಹೊರತು ನೇರವಾಗಿ ವಿರುದ್ಧ ಹೇಳೋದಿಲ್ಲ ನಾವು. ತೋರಿ ಬರ್ತಾ ಇದೆ ಅಷ್ಟೇ, ಅದು ಸತ್ಯವಲ್ಲ ಅದು ಅಂತ ಹೇಳ್ತಾರೆ. ಅಭ್ಯುಪಗಂತವ್ಯಂ ಗತ್ಯಂತರ ಅದರ್ಶನಾಥ್. ಇಲ್ಲಿ ಭವತಿ ಇತಿ ಅಭ್ಯುಪಗಂತವ್ಯಂ ಅಂದರೆ ಬೇರೆ ಯಾವುದು ಮಾರ್ಗವಿಲ್ಲ, ಒಪ್ಕೊಳ್ಳೇಬೇಕು ಅಂತ ಅರ್ಥ. ಯದಿ ಪರಮಾರ್ಥತಃ ಸಂಸಾರಿತ್ವಂ ನಾಸ್ತಿ ಕಥಂ ಸಂಸಾರ ನಿರಾಕರಣಾಯ ಉಪದೇಶಾದಿ ಕ್ರಿಯತೆ. ಸಂಸಾರವು ಎಲ್ಲ ದೋಷ ಮಿಥ್ಯೆ ಅಂತ ಹೇಳಿಬಿಟ್ಟು ಪರಮಾರ್ಥತಃ ಸಂಸಾರವಿಲ್ಲ ಅಂದರೆ ಅದಕ್ಕೆ ಅದನ್ನು ತಳ್ಳಿ ಹಾಕೋದಕ್ಕೆ ಉಪದೇಶಗಳು ಯಾಕೆ ಮಾಡಬೇಕು? ಅವಾಗ ನಿಜವಾಗಿಯೂ ಇಲ್ಲವಲ್ಲ ಸಂಸಾರ, ಮಿಥ್ಯೆ ತಾನೇ. ಇದ್ರೆ ಇದು ಒಳ್ಳೆ ಮಿಥ್ಯೆ, ಅದು ಹೇಗೂ ಇಲ್ಲ, ಅದು ಉಪದೇಶ ಯಾಕೆ ಮಾಡಬೇಕು? ನೈ ಪರಮಾರ್ಥತೋ ವ್ಯಾಧಿಯ ಭಾವೇ ತನ್ನಿರಾಸಾಯ ಚಿಕಿತ್ಸಾ ಉಪಪದ್ಯೇತ. ವ್ಯಾಧಿಯೇ ಇಲ್ಲದೆ ಅವನಿಗೆ ಚಿಕಿತ್ಸೆ ಮಾಡಿದಾಗ ಆಗುತ್ತೆ ಅದು. ಆದ್ದರಿಂದ ನಿವೃತ್ತಿ ಮತ್ತು ಅದಕ್ಕೆ ಇಲ್ಲಿ ಹೇಳ್ತಾರೆ ಅನೇಕ ಆಪ್ತತಮ ಭಗವದುಪದೇಶನ ರಜ್ಜುರೇಶ ಇತಿ ಸರ್ಪತ್ವ ಬ್ರಹ್ಮ ನಿವೃತ್ತಿವತ್ ಕ್ಷೇತ್ರಜ್ಞತ್ವ ಬ್ರಹ್ಮೋ ನಿವರ್ತಿತೆ ಇತಿ ತೇ ಪ್ರಷ್ಟವ್ಯಾಹ. ಇದರಿಂದ ಇಲ್ಲಿ ರಜ್ಜು ಸರ್ಪದಂತೆ ಇಲ್ಲಿ ಉಪದೇಶ ಮಾಡಲ್ಪಡುತ್ತೆ. ಒಬ್ಬ ಆಪ್ತನು ಬಂದು ಇದು ಸರ್ಪ, ಇದು ಸರ್ಪವಲ್ಲ, ಇದು ರಜ್ಜು ಅಂತ ಹೇಳ್ತಾನಲ್ಲ, ಆ ರೀತಿ ಉಪದೇಶ ಮಾಡ್ತೀವಿ ಅಂತ ಹೇಳಿದ್ರೆ ಆ ಆಪ್ತನಿಗೆ ತಿಳಿದಿರಬೇಕು, ಅವನಿಗೆ ಪರಮಾರ್ಥ ಜ್ಞಾನ ಇರಬೇಕು. ಇದು ರಜ್ಜುವೇ, ಇದು ಸರ್ಪವಲ್ಲ ಅಂತ ಜ್ಞಾನವಿದ್ದು ತಿಳಿಸ್ಬೇಕು. ಇಲ್ಲಿ ಮಾಡ್ತಾ ಇರೋದು ಅಧ್ಯಾತ್ಮ ಗ್ರಂಥ, ಇದು ಶಾಸ್ತ್ರ. ಆದ್ದರಿಂದ ಇಲ್ಲಿ ಆತ್ಮೈಕ್ಯ ಅನ್ನೋದು ಉಪದೇಶ ಮಾಡಬೇಕಾದ್ರೆ ಅವನಿಗೆ ಆತ್ಮೈಕ್ಯ ಅನ್ನೋ ಜ್ಞಾನ ತಿಳಿದಿರಬೇಕು. ಆತ್ಮೈಕ್ಯ ಜ್ಞಾನ ಇರುವವನು ಇಲ್ಲದೇ ಇರುವ ಆತ್ಮಕ್ಕೆ ಯಾಕೆ ಉಪದೇಶ ಮಾಡ್ತಾನೆ? ಅವಾಗ ಪ್ರಶ್ನೆ ಬರುತ್ತೆ. ಅಥವಾ ಅವನಿಗೆ ಆತ್ಮಜ್ಞಾನ ಇಲ್ಲ ಅಂದರೆ ಆಪ್ತತಮ ಆಗೋದಿಲ್ಲ, ಆಗ ಉಪದೇಶ ಮಾಡೋಕ್ಕೆ ಅರ್ಹತೆ ಇರೋದಿಲ್ಲ. ಅದನ್ನೇ ಇಲ್ಲಿ ಪ್ರಶ್ನೆ ಮಾಡ್ತಾರೆ. ಅಯಂ ಉಪದೇಷ್ಟ ಭಗವಾನ್ ವಾಸುದೇವ ಕಿಂ ಆತ್ಮಯಾಥಾತ್ಮ್ಯ ಸಾಕ್ಷಾತ್ಕಾರೇಣ ನಿವೃತ್ತ ಅಜ್ಞಾನ. ಅವನಿಗೆ ಹೋಗಿದೆಯೋ ಅಜ್ಞಾನ? ಇಲ್ಲದೆ ಹೋದರೆ ಆಪ್ತತಮ ಆಗೋದಿಲ್ಲ ಅವನು. ಭಗವಾನ್ ವಾಸುದೇವ ಪರಮೇಶ್ವರ ಇಲ್ಲ, ಹೋಗಿದೆಯೋ ಇಲ್ವೋ, ನಿವೃತ್ತ ಅಜ್ಞಾನ ಇದು ಮಾಡೋಕ್ಕಾಗೋಲ್ಲ. ಅಜ್ಞಾನವಿದ್ದರೆ ಅನರ್ಹತೆ ಇರೋದಿಲ್ಲ. ಇಲ್ಲಿ ಅದನ್ನು ಹೇಳ್ತಿದ್ದಾರೆ. ಕ್ಷೇತ್ರಜ್ಞತ್ವ ಭ್ರಮ ನಿವೃತ್ತ್ಯರ್ಥ ಹಿ ಅಯಂ ಐಕ್ಯೋಪದೇಶ ದೃಷ್ಟಿವಿಧಿವತ್ ಜೀವದಾದಿಷು ಇತಿ ಅನ್ಯಶೇಷತೆಯ ಭಾತಿ ಅಪಿತು ಆತ್ಮಯಾಥಾತ್ಮ್ಯಜ್ಞಾನಾರ್ಥ ಇತಿ ಭವದ್ಭಿಃ ಅಭ್ಯುಪೇತಂ. ಇದು ಬರೀ ದೃಷ್ಟಿವಿಧಿ ಮೊದಲಾದದ್ದು ಅಲ್ಲ. ಇಲ್ಲಿ ಯಾವುದರಲ್ಲಿ ಬೇರೆ ಯಾವುದೋ ಒಂದು ದೃಷ್ಟಿ ಮಾಡುವ ಹಾಗಲ್ಲ. ಇದು ಸಾಕ್ಷಾತ್ತಾಗಿ ಆತ್ಮಯಾಥಾತ್ಮ್ಯಜ್ಞಾನಾರ್ಥವೇ ಉಪದೇಶ ಮಾಡ್ತಿರೋದು ಅಂತ ಎಲ್ಲರೂ ಒಪ್ಕೊಂಡಿದ್ದಾರೆ, ಪೂರ್ವಪಕ್ಷಿಯು ಒಪ್ಕೊಂಡಿದ್ದಾರೆ. ಆದ್ದರಿಂದ ಇದು ಸರಿಯಿಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅದರಲ್ಲೇ ಮುಂದೆ ಚಂದ್ರಭೇದ ಭ್ರಮ ನಿವರ್ತಕ ತದೈಕ್ಯೋಪದೇಶವತ್ ಇತಿ ಭಾವ ಅಬಾಧಿತಾತ್ ಪ್ರತ್ಯಕ್ಷತೋ ಭೇದೆ ದೃಢಂಭವ ಪ್ರತೀಯಮಾನೆ ಕಥಂ ತದುಪಜೀವಕೇನ ಸಂಭವತ್ ಅಭಿಪ್ರಾಯಾಂತರೇಣ ಪರೋಕ್ಷೇಣ ಉಪದೇಶೇನ ಬಾಧ ಅನೇನ ಚ. ಇಲ್ಲೆಲ್ಲ ಹೇಳ್ತಿದ್ದಾರೆ, ಇದನ್ನೇ ಹೇಳ್ತಾ ಇದ್ದಾರೆ. ಇಲ್ಲೆಲ್ಲ ಇಲ್ಲಿ ನೇರವಾಗಿ ಕಂಡು ಬರ್ತಾ ಇರುವಾಗ ಚಂದ್ರಭೇದ ಭ್ರಮ ನಿವರ್ತಕ ತದೈಕ್ಯೋಪದೇಶವತ್. ಎರಡೆರಡು ಚಂದ್ರ ಕಾಣಿಸ್ತಾ ಇದ್ದಾನೆ ಒಬ್ಬನಿಗೆ, ಚಂದ್ರ ಒಬ್ಬನೇ ಇದ್ದಾನಪ್ಪ, ಎರಡು ಇಲ್ಲ ಅಂತ ಉಪದೇಶ ಮಾಡಿದ್ರೆ ಅವನ ಕಣ್ಣಿನಲ್ಲಿ ದೋಷವಿದ್ದರೆ ಎರಡೇ ಕಾಣಿಸ್ತಾ ಇರ್ತಾನೆ ಅವನಿಗೆ. ಆದ್ದರಿಂದ ಅವನಿಗೆ ನಿಜವಾದ ದೋಷ ಇರಬೇಕು ಭೇದ ಕಾಣಬೇಕಾದ್ರೆ. ಮಿಥ್ಯೆಯಾದ ದೋಷದಿಂದ ಭೇದ ಕಾಣಕ್ಕೆ ಸಾಧ್ಯವಿಲ್ಲ, ಮಿಥ್ಯೆಯಾದ ದೋಷದಿಂದ ಕಾಣಕ್ಕೆ ಸಾಧ್ಯವಿಲ್ಲ. ದೋಷವೇ ಇಲ್ಲ ಅಲ್ಲಿ, ಮಿಥ್ಯೆಯಾದ ದೋಷ ಅಂತ ಹೇಳಿದ್ರೆ. ಎರಡು ಚಂದ್ರ ಕಾಣಿಸ್ಬೇಕಾಗಿದ್ರೆ ಉಪದೇಶ ಆದರೂ ಯಾಕೆ ಅನುವರ್ತವಾಗ್ತಾ ಇದೆ ಅಂತ ಹೇಳಿದ್ರೆ, ಉಪದೇಶವಾದರೂ ಅನುವರ್ತಿ ಆಗುತ್ತೆ ಅಂತ ಹೇಳಿದ್ರೆ ದೋಷ ಪರಮಾರ್ಥವಾಗಿರಬೇಕು. ಇಲ್ಲದೆ ಹೋದರೆ ಕಾಣಕ್ಕೆ ಸಾಧ್ಯವಿಲ್ಲ, ಅನುವರ್ತಿ ಆಗಕ್ಕೆ ಸಾಧ್ಯವಿಲ್ಲ. ಅದೆಲ್ಲ ಇಲ್ಲಿ ಅಭಿಪ್ರಾಯವನ್ನೆಲ್ಲ ಹೇಳಿ ಭಾಷಿಕಾರು ಅಷ್ಟು ವಿಸ್ತಾರವಾಗಿ ಹೇಳಿಲ್ಲ ಇಲ್ಲಿ.
ಆದರೆ ಸಂಗ್ರಹವಾಗಿ ಹೇಳಿರೋದನ್ನು ಸ್ವಾಮಿ ದೇಶಿಕನ್ ಸ್ವಲ್ಪ ಇಲ್ಲಿ ವಿಸ್ತಾರವಾಗಿ ಮಾಡ್ತಾರೆ. ಇಲ್ಲಿ ಪರಮಾತ್ಮನ ಕೃಷ್ಣನ ಉಪದೇಶ ಮಾಡ್ತಿರೋದು ಇದೆಲ್ಲ ನಿಮಗೆ ಹೇಗೆ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಇದ್ಯಾವುದು ಕೂಡ ಉತ್ಪನ್ನವಾಗೋದಿಲ್ಲ ನಿಮಗೆ ಅಂತ ಹೇಳಿ ಆ ವಿಷಯವನ್ನು ಹೇಳ್ತಾರೆ. ಪೃಷ್ಟವ್ಯಾಹ ಇದೆಲ್ಲ ಪೂರ್ವಪಕ್ಷದ ವಿಷಯದಲ್ಲಿಯೇ ಇಲ್ಲಿ ಹೇಳ್ತಾ ಇರೋದು. ಇದನ್ನು ಮುಂದುವರಿಸೋಣ. ತಾತ್ಪರ್ಯಕ್ಕೆ ವಿಸ್ತಾರವಾಗಿದೆ, ಅನೇಕ ವಿಷಯಗಳನ್ನು ವಿಶೇಷವಾಗಿ ತಿಳಿಸ್ತಾರೆ ಸ್ವಾಮಿ ದೇಶಿಕನ್. ಅದನ್ನು ಮುಂದುವರಿಸೋಣ ಅಂತ ಹೇಳಿ ಇಲ್ಲಿ ನಿಲ್ಲಿಸ್ಕೊಳ್ತೇನೆ. ನಿತ್ಯಮಚ್ಯುತ ಪದಾಂ ಯೋಗ್ಮನುವ್ಯಾಮೋಹತಃ ತರಿತರಾಣಿ ಜನಾಯಮೇನ ಯಸ್ಮಿನ್ ಗುರೋರ್ಭಗವತೋಸ್ತಿರೇಕ ಸಿಂಧೋಃ ರಾಮಾನುಜಸ್ಯ ಶರಣಂ ಪ್ರಪದ್ಯೆ ಕವಿತಾರ್ಕಿಕಸಿಂಹಾಯ ಕಲ್ಯಾಣಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.